ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಏಪ್ರಿಲ್ 2026 ಸೋಮವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಧನಿಷ್ಠಾ ನಕ್ಷತ್ರ ಶುಭಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಬಹುದೊಡ್ಡ ಗಾಯಕಿ ದಮ್ಮರೆ ದಮ್ ಮಿಟ್ ಗಯೆ ಹಮ್. ಎಂಥ ಒಂದು ಮೆಲೋಡಿ ಗೊತ್ತಾ? ಎಲ್ಲೋ ಇದ್ದು ಹಿಂದ್ಗಡೆಯೇ ಇದ್ದು ಬದುಕು. ಅದಕ್ಕೆ ಹೇಳ್ತಿರ್ತಾನೆ, ಕೆಲವು ಜಾತಕಗಳು ಹುಟ್ಟುವಾಗಲೇ ಒಂದು ಶಕ್ತಿ, ಅದು ಎಲ್ಲಿದ್ದರೂ ಸರಿ ಆ ತಾಯಿ ಜೀವ. ನಾಡಿನ ಒಂದು ದೊಡ್ಡ ದಂತಕತೆ. ಆಶಾ ಭೋಸ್ಲೆ ಅಜ್ಜಮ್ಮ ನಮ್ಮನ್ನೆಲ್ಲ ಹಾಡಿನ ಮೂಲಕ ರಂಜಿಸಿ, ನಮ್ಮನ್ನೆಲ್ಲ ಒಂದು ರೀತಿಯ ಗಾನಸುದೆಯಲ್ಲಿ ಪರವಶ ಮಾಡಿದಂಥ ತಾಯಿ ಜೀವ 92ನೇ ಇಳಿ ವಯಸ್ಸಿನಲ್ಲಿ ತೀರ್ಕೊಂಡಿದ್ದಾರೆ. ಭಾವನಾತ್ಮಕವಾಗಿ ಎಲ್ಲರ ಪರವಾಗಿ ನಮ್ಮ ನಮಾಮಿ ಶಂಕರ ಸಂಸ್ಥೆ ಸಿಬ್ಬಂದಿ ಎಲ್ಲರ ಪರವಾಗಿ ಶ್ರದ್ಧಾಂಜಲಿ. ಭೌತಿಕವಾಗಿ ಅವರಿಲ್ಲ ಅಂದರೂ ಕೂಡ ಅವರ ಒಂದು ಹಾಡುಗಳು ಇನ್ನೂ ನಿರಂತರವಾಗಿ ನಮ್ಮ ಜೊತೆಲೇ ನಡೆಸುತ್ತೆ, ಆಡಿಸುತ್ತೆ, ಕುಣಿಸುತ್ತೆ, ನಗಿಸುತ್ತೆ. ಹಿರಿ ಜೀವ ಅದೆಷ್ಟು ಭಾರವೋ. ಶುಕ್ರ ನೀಚ ಆಗಬಾರದು ಅಂತ ಹೇಳ್ತಾರೆ. ಆಕೆಗೆ ಸಪ್ತಮಾಧಿಪತಿ ನೀಚ, ಸಪ್ತಮದಲ್ಲಿ ಕುಜ. 16ನೇ ವಯಸ್ಸಿಗೆ ಎರಡ ದುಃಖ. ಗುರು ಕನ್ಯಾದಲ್ಲಿ ಶುಕ್ರನ ಜೊತೆ, ಮಕ್ಕಳ ವಿಚಾರದಲ್ಲೂ ಕೂಡ ಬಿರುಗಾಳಿ. ಕಣ್ಣು ಮುಂದ್ಗಡೆ ಆ ತಾಯಿ ಜೀವ ಏನೇನು ನೋಡ್ಲಿಲ್ಲ ಎಲ್ಲ ನೋಡ್ಬಿಡುತ್ತೆ. ಖುದ್ದು ಸೋದರಿ ಹಿರಿಯಕ್ಕ ಅಂದಾಗ ಶುಕ್ರನನ್ನ ನೋಡ್ತಾರೆ. ಹುಟ್ಟಿದ್ದು ಭರಣಿ ನಕ್ಷತ್ರ. ಒಂದು ಕಾಲಘಟ್ಟಕ್ಕೆ ಕುಂಭಲಗ್ನ ಅಂತಾರೆ, ಇನ್ನೊಂದು ಕಾಲಘಟ್ಟಕ್ಕೆ ಮೇಷಲಗ್ನ ಅಂತಾರೆ. ನನಗೆ ಸಿಕ್ಕಿರೋ ಒಂದು ಡೇಟಾಬೇಸ್ ಪ್ರಕಾರ ಕುಂಭಲಗ್ನ. ಹುಟ್ಟಿದ್ದು 8. ಆ ಕುಂಭಸ್ಥ ಒಂದು ಪ್ರಭಾವ. ಆ ಶನಿ ನೋಡಿ ಮಕರದಲ್ಲಿ ತನ್ನ ಮೂಲ ತ್ರಿಕೋಣದಲ್ಲಿ ಕುಳಿತಿದೆ. ಒಂದು ಸಪ್ತಮದಲ್ಲಿ ಕುಜ, ಚಂದ್ರನಿಗೆ ಮೇಷಲಗ್ನ, ಮೇಷರಾಶಿ, ಭರಣಿ ನಕ್ಷತ್ರ ಅಂದ್ರೆ ಭಾರ ಹೊರೋರು ಅಂತ ಹೇಳ್ತಾರೆ. ಜೀವನ ಪರ್ಯಂತ ಭಾರವೇ ಹೊತ್ತಿತ್ತು. ಅದೃಷ್ಟಕ್ಕೆ ಒಂದು 40 ದಾಟಿದ ಮೇಲೆ RD ಬರ್ಮನ್ ಬರ್ತಾರೆ. ಇನ್ನಿಲ್ಲ ಅಂದ್ಕೊಂಡಿದ್ದನ್ನ ಆಕೆಯ ಜೀವನದಲ್ಲಿ ಒಂದು ದೊಡ್ಡ ಬೆಳಕು ನೋಡಿ. ಆ ಶುಕ್ರ ನೀಚ ಭಂಗ ರಾಜಯೋಗ ಗುರುವಿನ ಜೊತೆ ಗುರು ಎಳ್ಕೊಂಡು ಕನ್ಯಾ ರಾಶಿಯಿಂದ ಆ ಮಕರ ರಾಶಿಯ ಶನಿಯನ್ನು ನೋಡಿರೋದು. 42-45 ಆದ ಮೇಲೆ ಶನಿ ಕೊಡೋದು ಅಂತ ಹೇಳ್ತೀವಿ. ವಯಸ್ಸಾದ ಕಾಲದಲ್ಲಿ ಗೌರವ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಎಲ್ಲ ಅವಾರ್ಡು ಬರೋದಕ್ಕೆ ಅಲ್ಲೊಬ್ಬ ಗೆಳೆಯನಂತ ಸಂಗಾತಿ RD ಬರ್ಮನ್ ನಿಂತಿದ್ದಕ್ಕೆ ಅದೊಂದು ಮಾಂತ್ರಿಕತೆ ಮಾಡಿಬಿಟ್ರು ಆಶಾ ಭೋಸ್ಲೆ. ಕನ್ನಡದಲ್ಲೂ ಒಂದು 3 ಹಾಡುಗಳನ್ನು ಹಾಡಿದ್ದಾರೆ. ಜಿಯ ಜಲೆ ಜಾನ್ ಜಲೆ, ಆ ಹಾಡನ್ನ ಕೇಳಿ ನೋಡಿ ನೀವು. AR ರೆಹಮಾನ್ ಜೊತೆಯಲ್ಲೂ SD ಬರ್ಮನ್,
ಆರ್ ಡಿ ಬರ್ಮನ್, ಶಂಕರ್ ಜೈಕಿಶನ್, ಎರಡ ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದವ್ರು ಅವರು, ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದವ್ರು. ನೆನ್ಪಿಟ್ಕೊಳ್ಳಿ, ಶುಕ್ರ ನೀಚ. ಯಾರು ನಿಲ್ಲಬೇಕು? ಗುರು 6ನೇ ಮನೆ, ಭಾಗ್ಯೇ 6ಷ್ಠ ಸ್ಥಾನ, ಅದೃಷ್ಟಕ್ಕೆ ವಾಣಿ ಸ್ಥಾನವನ್ನ ನೋಡ್ತು. ಆ ಶನಿಯನ್ನು ನೋಡ್ತು. ಶುಕ್ರ ಗುರು ಸೇರಿದ್ರೆ ಕಲೆಗೆ ಸಂಬಂಧಪಟ್ಟಂಥದ್ದು ಅಂತ. ಅಲ್ಲೊಂದು ಆ ಬುಧನ ಭಾವ ನಿಂತು ಸಾಧಿಸ್ಕೊಂತ. 8 ಅಲ್ವಾ ಎಷ್ಟಾದರೂ, ಭರಣಿ ಅಲ್ವಾ ಎಷ್ಟಾದರೂ, ನಕ್ಷತ್ರಕಾರಕ ಚೆನ್ನಾಗಿದೆ ಚಂದ್ರ, ಆದರೆ ಆ ನಕ್ಷತ್ರಕಾರಕ ನೋಡಿ ನೀಚ. ಅದಕ್ಕೆ ದಾಂಪತ್ಯದಲ್ಲಿ ಬಿರುಗಾಳಿ, ಇಲ್ಲದ ಪ್ರೀತಿ, ಏನೇನೋ ಮಾತಾಡ್ಕೊಂಡ್ರ ತಾಯಿ ಜೀವವನ್ನ. ಜಾತಕಗಳನ್ನ ಅದಕ್ಕೆ ರಿಸರ್ಚ್ ಮಾಡ್ತಲೇ ಇರ್ತೀವಿ. ಏನಪ್ಪಾ ಇದು ತಡಿಲಿಕ್ಕಾಗಲ್ವಾ? ಇಲ್ಲ. ಎಷ್ಟು ಕಾಕತಾಳಿ ಅಂದ್ರೆ ಹೇಳಬಾರದು, ತನ್ನ ಅಕ್ಕನೇ ಅಡ್ಡಗಾಲಾಗಿ ನಿಂತು ಬಿಟ್ಟಿದ್ಲು. ಇದೇ ಸತ್ಯ. ಅಂಥದೊಂದು ತಾಕತ್ತು. ಲತಾ ಮಂಗೇಶ್ಕರ್ ಅದೊಂದು ದಂತಕತೆ. ಆದ್ರೆ ತನ್ನ ಜೊತೆ ಎಳ್ಕೊಂಡು ಹೋಗ್ಬೇಕಿತ್ತು. ಬಿಡಿ, ಮುಗಿದಿದ್ದು ಮುಗೀತು. ಗತಂ ಗತಂ ಜಾತಸ್ಯಂ ಧ್ರುವಂ ಮರಣಂ. ನೋಡಿ ಎಷ್ಟು ಕಾಕತಾಳಿ ಅಂದ್ರೆ, ಪುಟ್ಟ ಮಗು 12ನೇ ಮನೆಯಲ್ಲಿ ಎಷ್ಟು ಗ್ರಹಗಳಿಗೆ ಕುಳಿತಿದೆ ನೋಡಿ. ಅಲ್ಲಿ ಸೂರ್ಯ, ಶನಿ, ಕುಜ, ಬುಧ. ಶುಕ್ರ ನೀಚತ್ವದ ಉಚ್ಚ ಸ್ಥಾನ, 12ನೇ ಮನೆ. ಅಲ್ಲೊಂದು ಗೌರವ. ಇವತ್ತು ವಿಶೇಷವಾಗಿ ಸಂಜೆ 4 ಗಂಟೆಗೆ ಅಲ್ಲೊಂದು ಅಂತಿಮ ಯಾತ್ರೆ ಇನ್ನೊಂದಿದೆ. ನಾವೆಲ್ಲರೂ ಆ ತಾಯಿ ಜೀವವನ್ನ ನಮಿಸೋಣ. ಎಲ್ಲಿದ್ದರು ಆ ತಾಯಿ, ದೇವತೆಗಳು ಖುಷಿ ಪಡ್ತಾರೇನೋ ಸ್ವರ್ಗದಲ್ಲಿ. ಅವರು ಕೂಡ ದಮ್ಮರೆ ದಮ್. ಅಮ್ಮಮ್ಮ ಅದು ನಮ್ಮನ್ನ ನಗಿಸಿ, ಯಾವತ್ತೂ ತನ್ನ ನೋವು ಎಲ್ಲೂ ಹೇಳ್ಕೊಂಡಿಲ್ಲ. ತನ್ನ ತುಳಿದವ್ರ ಬಗ್ಗೆ, ತನ್ನನ್ನು ಅವಮಾನಿಸಿದವ್ರ ಬಗ್ಗೆ, ತನ್ನ ಸಂಬಂಧ, ತನ್ನ ಮಕ್ಕಳು ದುರಂತ ಅಂತ್ಯಗಳು ಒಂದಲ್ಲ ಎರಡಲ್ಲ, ತಟ್ಕೊಳಕ್ ಎಲ್ರ ಕೈಯಲ್ಲೂ ಆಗೋಲ್ಲ. ನೋಡಿ, ಆಕೆ ಜನ್ಮದ ಕುಂಭಸ್ಥ ರಾಹು. ಈಗಲೂ ನೋಡಿ ರಾಹು ನಡೀತಿದೆ, ರಾಹುವಿನ ನಕ್ಷತ್ರವೇ. ಆಕೆ ಹುಟ್ಟಿದಾಗಲೂ ಕೂಡ ಎಷ್ಟು ವಿಚಿತ್ರ ನೋಡಿ. ಇರ್ಲಿ, ಜಾತಕಗಳನ್ನ ಹೀಗೆ ತುಲನೆ ಮಾಡ್ತಾ ಹೋಗೋಣ, ಕಲ್ತ್ಕೊಳ್ಳೋಣ, ತಿಳ್ಕೊಳ್ಳೋಣ. ಸೂರ್ಯ ಕೇತು ಪಂಚಮದಲ್ಲಿ, ಹೃದಯಕ್ಕೆ ಇಮಿಡಿಯೇಟ್ ಕರ್ಕೊಂಡು ಹೋದ್ರು ಕೂಡ ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನತಕ್ಕಂಥದ್ದು. ಇರ್ಲಿ, ಮಾತಾಡೋಣ. ತುಂಬಾ ಭಾವುಕನಾಗ್ಬಿಟ್ಟಿದ್ದಾನೆ. ನಿಮ್ಮ ಜೊತೆ ನೆನ್ನೆ ಇರಲಿಲ್ಲ. ವಾರ ಭವಿಷ್ಯ ಇನ್ನೊಂದು, ಅಲ್ಲೊಂದು ಪುಟ್ಟ ಒಂದು ಕಾರ್ಯಕ್ರಮ ಇತ್ತು, ಓಡಾಟವೇ. ಏಪ್ರಿಲ್ 12. ಅದರಿಂದ ನಿಮ್ಮ ಜೊತೆ ಬರ್ಲಿಕ್ಕಾಗ್ಲಿಲ್ಲ. ಒಂದು ಪುಟ್ಟ ಕ್ಷಮೆ ಇರಲಿ. ನಿತ್ಯ ಇರಬೇಕು ನಿಮ್ಮ ಜೊತೆ ಅಂತ ಒಂದು ಆಸೆಯೇ ಇರಲಿ. ದೈವ ಎಷ್ಟು ಒಂದು ಪ್ರಯತ್ನ. ನಾವೊಂದು ನೆನೆದರೆ ದೈವ ಒಂದು ಬಗೆಯುತ್ತದೆ ಅಂತ ಹೇಳ್ತೇವೆ. ದಾರಿ ತೋರಿಸೋರ್ಗೆ ದಾರಿ ಇಲ್ಲ, ನೆರಳು ಕೊಡೋರ್ಗೆ ನೆರಳಿಲ್ಲ. ನೋಡಿ ಆಶಾ ಭೋಸ್ಲೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮಾತಾಡೋಣ. ಜಾತಕಗಳು, ನಿಮ್ಮ ಅದೃಷ್ಟಗಳು, ಬಲಾಬಲಗಳು. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.
ನಮಾಮಿ ಶಂಕರ. ಮೇಷರಾಶಿಗೆ ಈ 2 ರಾಶಿಗಳವರು ಅದೃಷ್ಟ ತರ್ತಾರೆ. ನೀವು ನಡೆದಿದ್ದೇ ದಾರಿ. ಆಶಾ ಭೋಸ್ಲೆ ಅವರು ಹಾಗೆ 14ನೇ ವಯಸ್ಸಿಗೆ ಆಗತ್ತು, ಆ ತೂಕ, ಆ ಅಂದ, ಆ ಚಂದ, ಆ ನಡೆ, ನೀವು ಬೇರೆ. ನೀವು ಎಲ್ಲಿದ್ದರೂ ಸೇನಾಪತಿ. ನಿಮ್ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಮಾಡಬೇಡ, ಮಾಡೋಣ. ನಿನ್ನೆ ಕೂಡ ಒಂದು ಪುಟ್ಟ ಮಗು ಒಂದು ಕಾರ್ಪೊರೇಟ್ ಸೆಕ್ಟರ್ ಕೆಲಸ ಮಾಡ್ತಿದ್ದೆ. ಏನೋ ನೀನ್ ಯಾರಿಗೂ ಬಗ್ಗಲ್ಲ, ಅದು ಹೆಂಗೋ ಅಂದೆ. ತಾಯಿ ಗುರುಗಳೇ 2 ದಿನ ಆದ್ರೂ ಕೂಡ ನನ್ನ ಜೊತೆಲೆ ಮಾತಾಡೋಲ್ಲ. ನಮ್ಮ ಬಲ ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬಾರ್ದು. ಈ ಮೇಷಕ್ಕೆ ಅದೊಂದು ಸಮಸ್ಯೆ. ಒಳಗಡೆ ಅಲ್ಲೇನೋ ಬೇಯಿಸುತ್ತೆ. ನೀವೊಂದು ಶಕ್ತಿ, ಆಕರ್ಷಣ, ದೇವತಾಕರ್ಷಣ, ಭೀಮಬಲ. ನೀವು ಭೀಮಬಲರೇ, ಸಿಕ್ಕಾಬಟ್ಟೆ ಶಕ್ತಿ. ಸೂರ್ಯ ಮೇಷದಲ್ಲಿ ಉಚ್ಚಂಗತೆ ಇದ್ದಿದ್ದಕ್ಕೆ ರಾಮಚಂದ್ರ ಪ್ರಭು ಮುಂದುಗಡೆ ನಿಂತು ಎಲ್ಲೋ ಗಂಡೆದೆ ಹುಟ್ಟೇ ಇರಲಿಲ್ಲ ಅನ್ನೋ ಥರ ನೀವಾಗಿಯೇ. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಸೂರ್ಯ. ನಿಮಗೆ ಅದೇನೋ ಒಂದು ಕೆಲಸ ಮಾಡಿ ಬಂದಿದ್ದೀರಿ ನೀವು. ರಾಜಕಾರ್ಯ, ಅಧಿಕಾರ ಕಾರ್ಯ, ದಂಡಾಧಿಕಾರಿ. ಅದಕ್ಕೆ ಹುಟ್ಟಿನಿಂದಲೇ ಅಂಥದ್ದೊಂದು ಲಕ್ಷಣ ಇರುತ್ತೆ. ನಿಮ್ಮ ನಡೆಯೇ ಒಂಥರ. ನಿಮ್ಮ ಮಾತು, ನಿಮ್ಮ ಗತ್ತು, ನಿಮ್ಮ ನೋಟ ನೋಡಬೇಕು. ತುಂಬಾ ಸೂಕ್ಷ್ಮ. ಈ ಆನೆಗಳ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಚಿಕ್ಕ ಮಕ್ಕಳಾಗಿದ್ದಾಗ ಆನೆಯನ್ನ ಅವರ ಹಿರಿಯರು, ಅಜ್ಜ ಅನ್ನೋ ಒಂದು ಗುಂಪಿನಲ್ಲಿರೋ ಹಿರಿಯ ಎಲ್ಲಾನು ಕರ್ಕೊಂಡು ಹೋಗ್ತಾನೆ. ಮುಖ್ಯವಾಗಿ ಮೊಮ್ಮಕ್ಕಳಿಗೆ ಪರ್ಟಿಕ್ಯುಲರ್ ಪ್ಲೇಸ್ ಕರ್ಕೊಂಡು ಹೋಗ್ತಾನೆ. ಅದನ್ನು ತೋರಿಸ್ತಾನೆ. ಇದು ನಮ್ಮ ಹಿರಿಯರ ಜಾಗ. ನಾವು ಕಟ್ಟ ಕಡೆ ಇಲ್ಲಿಗೆ ಬರೋದು. ನಾನು ಕೂಡ ಮುಂದೊಂದು ದಿನ ಇಲ್ಲಿ ಬಂದ್ಬಿಡ್ತೇನೆ ಅಂತ ಹೇಳಿ ತಾನೊಂದು ಕೆಲಸ ಮಾಡುತ್ತೆ. ಮೌನ ವಹಿಸುತ್ತೆ. ಅಲ್ಲೊಂದು ಪುಟ್ಟ ಕಣ್ಣೀರಿಡುತ್ತೆ. ಎಷ್ಟೋ 1000 ಕಿಲೋಮೀಟರ್ ಇದ್ರೂ ಅಲ್ಲಿಗೆ ಬರ್ತಾರೆ. ತಮ್ಮ ಹಿರಿಯರು ತೀರಿಕೊಂಡ ಜಾಗಕ್ಕೆ ಅಜ್ಜ ಬರ್ತಾನೆ. ಮಕ್ಕಳು ಮೊಮ್ಮಕ್ಕಳೊಂದಿಗೆ, ಪರಿವಾರದೊಂದಿಗೆ. ಹಿರಿಯ ಆನೆ. ಆ ನೆನಪುಗಳು ಶಾಶ್ವತ. ಸ್ತಬ್ಧರಾಗ್ತಾರೆ. ಅವರನ್ನ ನೆನಪಿಸ್ಕೊಳ್ತಕ್ಕಂಥದ್ದು, ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು, ಅಲ್ಲೇ ಸಿಗತಕ್ಕಂಥ ಪೊಟರೆ ಎಲೆಗಳು ತಗೊಬಂದು ಅವುಗಳ ಮೇಲೆ ಹಾಕ್ತಾರೆ. ಆ ಹಿರಿಯರನ್ನ ನೆನೆಸ್ಕೊಂಡು, ಇವರಿಂದ ನಾವು ಇವರಿಂದ ಕಲಿತಿದ್ದು, ಇವರಿಂದ ಬದುಕಿದ್ದು, ಇವರಿಂದ ಪಡೆದಿದ್ದು ಈ ಕಾಯ ಮರಿಬೇಡಿ ಅಂತ. ನೀವು ನಂಬೋಲ್ಲ, ಯಾವಾಗಲೂ ಒಂದು 3ನೇ ವಯಸ್ಸು 5ನೇ ವಯಸ್ಸಿನಲ್ಲಿ ಅಜ್ಜ ಅಜ್ಜಂದರು ಕರ್ಕೊಂಡು ಬಂದು ತೋರಿಸಿದ ಜಾಗಕ್ಕೆ ತನಗೆ ಮೊಮ್ಮಕ್ಕಳು ಹುಟ್ಟಿದ ಮೇಲೆ ಅದೇ ಆನೆ ಅಲ್ಲ ಕರ್ಕೊಂಡು ಬಂದು ತೋರಿಸುತ್ತೆ. ಟುಮಾರೋ ಮೈ ಡೆಸ್ಟಿನಿ ಇಸ್ ದಿಸ್, ನಾನು ಇಲ್ಲಿ ಬರ್ತೇನೆ ಅಂತ. ತಮಗೆ ಸಾಕು ಅನ್ನಿಸ್ದಾಗ ಆನೆಗಳು ತಮಗೆ ಗೊತ್ತಾಗುತ್ತೆ, ನಾನು ನನ್ನ ಪಡೆ ಜೊತೆ, ಕುಟುಂಬದ ಜೊತೆ ವೇಗವಾಗಿ ಹೋಗ್ಲಿಕ್ಕೆ ಆಗ್ತಿಲ್ಲ, ವಯಸ್ಸಾಗ್ತಿದೆ, ತಿನ್ಲಿಕ್ಕೆ ಆಗ್ತಿಲ್ಲ, ಇರ್ಲಿಕ್ಕೆ ಜೀರ್ಣಶಕ್ತಿ ಕಡಿಮೆ ಆಗ್ತಿದೆ, ಕಣ್ಣಿನ ಒಂದು ನೋಟ ಕಡಿಮೆ ಆಗ್ತಿದೆ, ನಾನು ರಕ್ಷಿಸೋ ಶಕ್ತಿಯಲ್ಲಿಲ್ಲ, ನನ್ನವರನ್ನ ನಾನು ಕಾಪಾಡೋ ಸ್ಥಿತಿಲಿಲ್ಲ, ನನ್ನವ್ರಿಗೆ ಭಾರ ಆಗ್ಬಿಟ್ಟಿದ್ದೇನೆ ಅಂದಾಗ ಎಲ್ರಿಗೂ ಹೇಳಿ ವಿದಾಯ ಹೇಳಿ ಅದೇ ಜಾಗಕ್ಕೆ ಬರುತ್ತೆ. ತನ್ನ ಮೂಲ ಜಾಗಕ್ಕೆ ಬರುತ್ತೆ. ತನ್ನಜ್ಜ ತೋರಿಸಿಕೊಟ್ಟ ಜಾಗಕ್ಕೆ ಹಿರಿಯಜ್ಜ ಮತ್ತೆ ಬರ್ತಾನೆ. ಬಂದಲ್ಲಿ ಜೀವ ಬಿಡ್ತಾನೆ. ಅದನ್ನ ಮೊಮ್ಮಗ ನೆನೆಸ್ಕೊಂಡು ನೋಡಿ. ಅವನ ಅಜ್ಜ ಆದಾಗ ಮೊಮ್ಮಕ್ಕಳ ಜೊತೆಲಿ ಬಂದು ತನ್ನ ಅಜ್ಜನಿಗೆ ನಮಸ್ಕಾರ. ಅಂಥದ್ದೊಂದು ಎಲ್ಲಿಯೂ ಇಲ್ಲದ ಒಂದು ಪ್ರಾಣಿ ಪ್ರಪಂಚದಲ್ಲಿ ಒಂದು ಆನೆಗಳ ಕೂಟ ಈ ಥರ ಮಾಡುತ್ತೆ. ನೀವು ನಂಬೋಲ್ಲ. ಹೆಂಗೆಂಗೋ ಸಾಯೋದಲ್ಲ, ಹೆಂಗೆ ಬದುಕಿದವೋ ಹಾಗೆ ಬದುಕಿರ್ಬೇಕು ಅಂತ. ನೀವು ಮೇಷ ಆಗಿ ನೀವೆಲ್ಲಿದ್ದರೂ ಮಾತಂಗವೇ, ಗಂಡು ಮಾತಂಗ. ಆ ಶಕ್ತಿ ಅದು ಅಶ್ವಿನಿ ಇರ್ಬೋದು, ಭರಣಿ ಇರ್ಬೋದು, ಕೃತಿಕಾ ಇರ್ಬೋದು. ಮದ್ದಾನೆಯೇ ನಿಮ್ಮನ್ನ ಕೆಣಕೋದು. ಸಾಮಾನ್ಯವಾಗಿ ನೀವು ಯಾರ ಜೊತೆಲೂ ಹೊಂದ್ಕೊಳ್ಳಲ್ಲ. ಹೌದು, ನಮ್ಗೆ ಸಿಟ್ಟು ಬಂತು ಅಂದ್ರೆ ನೇರ ದಿಟ್ಟ, ಬೂಮ್ ಬೂಮ್. ಮೇಷ. ನಿಮಗೆ ಸುಳ್ಳು ಇಷ್ಟ ಆಗೋಲ್ಲ. ಇಷ್ಟ ಆಗ್ಲಿಲ್ವಾ ನೀವು ಸುಮ್ಮನೆ ಹಿಂಗೆ ಕೂತ್ಕೋತೀರಿ.
ನಿಜವಾಗ್ಲೂ ಹೇಳ್ತೇನೆ, ಆಪ್ ಕಾಮಚೋರಿ ನಯ್ಯ. ನಿಮ್ಮ ಜೀವಮಾನದಲ್ಲಿ ನೀವು ಯಾರಿಗೂ ಕೆಟ್ಟದ್ದು ಅಷ್ಟು ಸುಲಭಕ್ಕೆ ಮಾಡಲ್ಲ. ನಾನು ನೋಡಿದಾಗೆ ಮೇಷರಾಶಿಯವರು, ಮುಖ್ಯವಾಗಿ ಮೇಷ ಲಗ್ನದವರು, ಇನ್ನೂ ಬೇಕಾದ್ರೆ ಆ ಭಾರ, ಆ ನೋವು ಇದೆಲ್ಲ ನೀವು ತಗೊಳ್ತಕ್ಕಂಥದ್ದಾಗುತ್ತೆ. ಆದರೆ ಇನ್ನೊಬ್ಬರು ಭಾರವಾಗಿರೋದು ಚರಿತ್ರೆಯಲ್ಲೇ ಇಲ್ಲ ಮೇಷರಾಶಿಯವರು. ಯು ವಿಲ್ ನೆವರ್ ಡೂ ದ್ಯಾಟ್. ಈ ಸಣ್ಣ ಪುಟ್ಟದಕ್ಕೆ ಕೈ ಹಾಕೋದು ಮಾಡೋಲ್ಲ ಅಂತ ವ್ಯಕ್ತಿತ್ವ. ಅದಕ್ಕೆ ನಿಮಗೆ ಶತ್ರುಗಳು ಜಾಸ್ತಿ, ಸಹಿಸಲ್ಲ ನಿಮ್ಮನ್ನ. ನೀವು ನೋಡಿ, ನಿಮಗಿಂತ ಮುಗ್ಧರಿಲ್ಲ. ಬ್ಯೂಟಿ, ನಿಮಗಿಂತ ಮುಗ್ಧರಿಲ್ಲ, ಭಾವನಾತ್ಮಕ ವ್ಯಕ್ತಿಗಳಿಲ್ಲ. ಆದರೆ ನೋಡೋರಿಗೆ ಮಾತ್ರ ಸಿಂಹವನ್ನೇ ಎದುರಿಸಿ ನಿಲ್ಲಿಸುವ ಗಂಡದೆಯ ಭಾವ, ಆ ತಾಕತ್ತು. ಸಿಂಹ ಕೂಡ ಬೆದರುತ್ತೆ. ಸಾಮಾನ್ಯವಾಗಿ ಗುಂಪಾಗಿ ಬರುವ ಆನೆಗಳ ಮೇಲೆಗಿಂತ ಒಂಟಿಯಾಗಿ ಬರುವ ಆನೆ ಮೇಲೆ ಎಗರಬೇಕು ಅಂದ್ರೆ 8 ಗುಂಡಿಗೆ ಇರಬೇಕು ಸಿಂಹಕ್ಕೆ. ಹಾರುತ್ತೆ ಅದು ಆಮೇಲೆ ನೆಕ್ಸ್ಟು. ಅಂಥದ್ದೊಂದು ಭಾವನೆ ಎಲ್ಲಿದ್ದರೂ ಮಾತಂಗವೇ. ಅದಕ್ಕೆ ಮಾತಂಗ ಯಂತ್ರ ಅಂತಲೇ ಒಂದು ಮಾಡಿ ನಾವು ಸಿಂಹರಾಶಿಯವ್ರಿಗೆ ಹಾಕಿಸ್ತೇವೆ, ಮುಖ್ಯವಾಗಿ ಮೇಷರಾಶಿಗೆ. ಆ ಸುಬ್ರಹ್ಮಣ್ಯರ ತಾಕತ್ತು, ಅಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಶಕ್ತಿ, ಬಲಾಬಲಗಳ ಒಂದು ಪ್ರಭಾವ ಇದೆ, ಚೈತನ್ಯ. ನಿಮ್ಮ ಶತ್ರುಗಳು ಅದಕ್ಕೆ ಆಗೋದು. ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಗತ್ತು. ಎಷ್ಟು ಜನ ಶತ್ರುಗಳು ನಿಮಗೆ ಯೋಚನೆ ಮಾಡಿ ನೋಡಿ. ಎಷ್ಟು ಜನ. ನೀವು ಎಲ್ಲೋದು ಹೋಗಿ ಬಂದು ದೃಷ್ಟಿ ಆಗ್ಬಿಡುತ್ತೆ, ಗಮನಿಸಿ ನೋಡಿ. ಅದಕ್ಕೆ ನಿಮಗೆ ಫಸ್ಟ್ ಒಂದು ರಾಹು ರಕ್ಷಾ ಕವಚ ಹಾಕ್ಸೋದು. ಎಲ್ಲ ಜಾಸ್ತಿಯೇ. ನೀವು ತಡ್ಕೊಳ್ಳೋದು ಜಾಸ್ತಿಯೇ, ಬ್ಲಾಸ್ಟ್ ಆಗೋದು ಜಾಸ್ತಿಯೇ. ಬಟ್ ತಪ್ಪಿ ಏನ್ ಮಾಡ್ಬಿಡ್ತೀರಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋ ತರ ಮಾಡ್ಬಿಡ್ತೀರಿ. ಗೊತ್ತಿಲ್ಲದೆ ಕೆಲವೊಂದು ಸಮಯ ತಪ್ಪಾದ ವ್ಯಕ್ತಿಗಳ ಜೊತೆಲಿ ಇರಬೇಕಾದಂತ ಪರಿಸ್ಥಿತಿ, ಬಿಟ್ಟು ಬರಬೇಕಾಗುತ್ತೆ ನೀವು. ಬಟ್ ಆ ಈಗೋಗೋಸ್ಕರ ಇಲ್ಲ ಕಣೋ, ಯಾರೋ ಏನೋ ಅಂದ್ಕೋತಾರೆ, ಇವ್ರು ಅನ್ಕೋತಾರೆ, ದಯಮಾಡಿ ಆ ತಪ್ಪಿಗೆ ಹೋಗಬೇಡಿ. ಬಿಡಬೇಕು ಅಂದ್ಮೇಲೆ ಬಿಡಬೇಕು, ಡಿಸೈಡ್. ನೋಡಿ ಆನೆಗಳು, ನೀವು ಅದೇ, ನೀವೆಲ್ಲಿದ್ದರೂ ಅದುವೇ, ಮಾತಂಗವೇ, ಗಂಡು ಮಾತಂಗ. ಅದಕ್ಕೆ ಮನೆಗಳಲ್ಲಿ ನಾವು ಆನೆಗಳ ಬೊಂಬೆಗಳನ್ನು ಇಡ್ತೇವೆ. ಕೆಲವು ಮನೆಗಳಲ್ಲಿ ಶಾಂತಿ ಇರೋಲ್ಲ, ಎಲ್ಲಿಡಬೇಕು, ಯಾವ ಭಾಗದಲ್ಲಿ ಇಡಬೇಕು, ಇದೆಲ್ಲ ಲೆಕ್ಕಾಚಾರಗಳು ಇದೆ. ಸುಮ್ಮನೆ ಇಡೋದಲ್ಲ, ಯಾರ್ಯಾರೋ ಇಡೋದಲ್ಲ. ಮುಖ್ಯವಾಗಿ ಮೇಷ ಇಡಬೇಕು, ಅದಕ್ಕೊಂದು ಲೆಕ್ಕ ಇದೆ. ನೀವು ಒಂಥರ ಶಾಂತಿ ಪ್ರಿಯರು, ಇನ್ನೊಬ್ರಿಗೆ ಶಾಂತಿ ಕೆಡಿಸಿ ಬದುಕೋದಿಲ್ಲ. ಅಂಥದ್ದು ನಿಮ್ಮನ್ನು ಶಾಂತಿ ಕೆಡಿಸ್ಲಿಕ್ಕೆ ಅಲ್ಲೊಂದು ಏನಾದ್ರೂ ಒಂದು ನಡೀತಲೇ ಇರುತ್ತೆ. ಸೊ ನೀವು ಪಟಪಟ ನೇರ ಆ ಬೆಂಕಿಗೆ, ನೀವು ಯಾರ ಜೊತೆಲಿದ್ರೆ ಅದೃಷ್ಟ ಗೊತ್ತಾ? ನಿಮಗೆ 2 ರಾಶಿಗಳವರು ಅದೃಷ್ಟ ತಂದು ಕೊಡ್ತಾರೆ, ಅವ್ರ ಜೊತೆಲಿ ಇರ್ಬೇಕು. ಒಂದು ಸಿಂಹ ರಾಶಿ. ಎಸ್, ಅಂತ ಸುಬ್ರಹ್ಮಣ್ಯರಿಗೆ ಶಿವಯ್ಯ ಎಲ್ಲ ಜ್ಯೋತಿಷ್ಯ, ಉಪನಿಷತ್ತು, ವೇದ, ಇನ್ನೊಂದು ಎಲ್ಲ ಆ ವಿದ್ಯೆಗಳು. ಈಶಾನಾಂ ಸರ್ವ ವಿದ್ಯಾನಂ, ಸರ್ವ ವಿದ್ಯೆಗಳಿಗೆ ಮೂಲ ಸ್ವರೂಪ ನನ್ನ ಶಿವಯ್ಯ, ನನ್ನ ಸದಾಶಿವಯ್ಯ, ನನ್ನ ಶಂಕರ, ನನ್ನ ಬೋಲಾಶಂಕರ. ಆತನಿಂದಲೇ ಎಲ್ಲ ವಿದ್ಯೆ ಬಂದಿತ್ತು. ಸುಬ್ರಹ್ಮಣ್ಯರಿಗೆ ತಿಳಿಸ್ತಾರೆ. ಕಲಿಸಿದ ಮೇಲೆ ಓಂಕಾರದ, ಮುಖ್ಯವಾಗಿ ಓಂಕಾರದ ಅರ್ಥವೇನು ಅಂತ ಕೇಳ್ತಾರೆ. ಆಗ ಸುಬ್ರಹ್ಮಣ್ಯರು ಒಂದು ಮಾತು ಹೇಳ್ತಾರೆ. ಈಗ ನೀವು ನನ್ನನ್ನು ಪ್ರಶ್ನೆ ಕೇಳ್ತಿದ್ದೀರಿ ಅಂದ್ರೆ ನೀವು ಯಾವ ರೀತಿಯಲ್ಲಿ ಕೇಳ್ತಿದ್ದೀರಿ ನೋಡಪ್ಪ. ಪ್ರಶ್ನೆ ನಾನು ಕೇಳ್ತಿದ್ದೀನಿ ಅಂದ್ರೆ ನಾನೊಬ್ಬ ವಿದ್ಯಾರ್ಥಿ. ಹಾಗಾದ್ರೆ ನಾನು ಯಾರು? ಗುರುವಾಗಿ ಬಿಟ್ಟೆ. ಸೊ ಹಾಗಾದರೆ ನೀವು ಮೇಲೆ ಕುಳಿತುಕೊಂಡು ಕೇಳಬಹುದಾ ಅನ್ನತಕ್ಕಂಥದ್ದು. ಇಲ್ಲಪ್ಪ, ನೀವು ನಂಬಲ್ಲ. ತನ್ನ ಮಗನಿಂದ ಆ ಓಂಕಾರ ಶಿವಯ್ಯನ ಗೊತ್ತಿಲ್ಲದ್ದ,
ಆ ಒಂದು ಓಂಕಾರದ ಶಕ್ತಿಯ ಬಗ್ಗೆ ಸುಬ್ರಹ್ಮಣ್ಯರಿಂದಲೇ ಹೇಳಿಸಲು ಶಿವಯ್ಯ ಕೆಳಗಡೆ ಕುತ್ಕೋತಾರೆ, ತನ್ನ ಪೀಠದಲ್ಲಿ ಸುಬ್ರಹ್ಮಣ್ಯರನ್ನ ಕುಂದರಿಸ್ತಾರೆ. ಅದು ನನ್ನ ಶಿವಯ್ಯ. ಒಂದು ತಂದೆಗೆ ತನ್ನ ಮಕ್ಕಳು ಸೋಲ್ಸೋದು ಯಾವಾಗ ಗೊತ್ತಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ತನ್ನ ಮಗ ತನಗಿಂತಲೂ ದೊಡ್ಡವನಾದಾಗ, ದೊಡ್ಡ ಹೆಸರು, ದೊಡ್ಡ ಪದವಿ, ದೊಡ್ಡ ಗೌರವ, ಅದು ಕೊಡೋ ಒಂದು ಆನಂದ ಇದೆಯಲ್ಲ, ಅದು ಬೇರೆಯೇ. ತನ್ನ ಮಗ ತನ್ನನ್ನ ಪಾಂಡಿತ್ಯದಲ್ಲಿ ತನಗಿಂತಲೂ ಎಂಥ ಮಗ ಸ್ವಾಮಿ, ಎಂಥ ಮಗಳು ಸ್ವಾಮಿ ಅಂದಾಗ ಆ ತಂದೆಗೆ ಸಿಗೋ ಒಂದು ಆನಂದ ಇದೆಯಲ್ಲ, ಅದು ಬೇರೆಯೇ. ನೀವು ನಂಬೋಲ್ಲ. ನನ್ನ ತಂದೆಯ ಕಣ್ಣುಗಳಲ್ಲಿ ನಾನು ಅದನ್ನು ನೋಡಿದ್ದೇನೆ, ನನ್ನ ಅಜ್ಜನ ಕಣ್ಣುಗಳಲ್ಲಿ ನಾನು ನೋಡಿದ್ದೇನೆ, ನನ್ನ ಗುರುಗಳ ಕಣ್ಣುಗಳಲ್ಲೂ ನೋಡಿದ್ದೇನೆ. ಈಗ ಅಂದಿದ್ದಾರೆ ನನ್ನ ಗುರುಗಳು, ಏನೋ ಇದು ಅನ್ನತಕ್ಕಂಥದ್ದು. ಕೆಲವರಿದ್ದಾರೆ ಕಾಲು ಎಳೆದಿದ್ದುಂಟು, ಆದರೆ ಕೆಲವು ಗುರುಗಳು ನಾನು ಮರಿಲಿಕ್ಕಾಗಲ್ಲ. ಸಾಧಿಸ್ಬಿಟ್ಟೆ ಕೋಣ, ನಮಗ್ ಮೇರಿತ್ತು, ಎಲ್ಲಿಗೆ ಹೋಗಿ ನಿಂತು ಬಿಟ್ಟಿದ್ದೀವೋ ಅಂತ. ಇದು ನನ್ನ ವಿದ್ಯೆ ಅಲ್ಲ ಗುರುಗಳೇ, ನೀವು ಕೊಟ್ಟಿದ್ದು ಅಂತ. ನನ್ನ ತಾಯಿ ಕಣ್ಣಲ್ಲಿ ನಾನು ಆನಂದ ಬಾಷ್ಪವನ್ನು ನೋಡಿದ್ದೇನೆ. ಯಾವ ಜನ್ಮದ ಪುಣ್ಯವೋ ಏನೋ ನಿಮ್ಮ ಆಶೀರ್ವಾದ ಮಕ್ಕಳೇ. ಆ ಯೋಗ್ಯತೆ, ಯೋಗ ಎಲ್ಲ ದೈವ ಕೊಟ್ಟಿರೋದು, ಅದು ನೀವು ಕೊಟ್ಟಿರೋದು. ನನ್ನ ಹೆತ್ತ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿರೋದಕ್ಕೆ ಒಂದಷ್ಟು ಸಂಸ್ಕಾರ ಬಂದಿರ್ಬೋದು. ಆಗಾಗ ಈ ಎಡವಟ್ಟು ಮಂಗ ಕೆಲವೊಂದು ಏನೇನೋ ಹೇಳ್ಕೊಳತ್ ನಾಚಿಕೆ, ಸಂಕೋಚ. ನನ್ನ ಪತ್ನಿ ವಿವೇಚನೆ ಇಲ್ಲ, ಇದು ಏನಪ್ಪ ನೀನು ಅನ್ನತಕ್ಕಂಥದ್ದು. ಇದು ಸತ್ಯವೇ. ನಿಮ್ಮ ಮುಂದ್ಗಡೆ ಮುಚ್ಚಿಡೋದೇನು. ಸೊ ಅಂತ ಮೇಷಕ್ಕೆ ಸಿಂಹದವರ ಜೊತೆಯಲ್ಲಿದ್ದರೆ ನೀವೆಲ್ಲಿದ್ದರೂ ಪ್ರಕಾಶಿಸುವುದು. ನಿಮ್ಮ ಘನತೆ, ಗತ್ತು, ತೂಕ, ಅದು ಬೇರೆ ತಾಕತ್ತು. ಹೌದು, ಶಿವನೇ ನಿಮ್ಮ ಜೊತೆಯಲ್ಲಿ, ರುದ್ರನೇ. ಅಬ್ಬೋ, ಇದಕ್ಕೆ ನಿಮ್ಮ ಆ ಬೆಂಕಿಗೆ ಮೇಷರಾಶಿಯವ್ರಿಗೆ ನಾವು ಹೇಳ್ತಿರ್ತೇವೆ, ರುದ್ರ ದಿಗ್ಬಂಧ ಕಟ್ಟಿ ಮನೆಯಲ್ಲಿ ವಿಶೇಷವಾಗಿ ದಕ್ಷಿಣದ ದಿಕ್ಕಿಗೆ ಕಟ್ಟೋದು ತುಂಬಾ ಉತ್ತಮ. ನೈಋತ್ಯ. ನೀವು ದಕ್ಷಿಣಕ್ಕೆ ಒಂದು ಅಧಿನೇತ ಸುಬ್ರಹ್ಮಣ್ಯ, ಆ ಅಗ್ನಿಕಾರಕ ಅನ್ನತಕ್ಕಂಥದ್ದು. ಪೃಥ್ವಿ ತತ್ವದ ಒಂದು ಅಗ್ನಿ ತತ್ವದ ಒಂದು ಶಿಕೆ. ಜಲ, ಅಗ್ನಿ, ಪೃಥ್ವಿ, ವಾಯು ಅಂತ ಹೇಳ್ತಾರೆ ವಿಶೇಷವಾಗಿ. ಸೊ ನೀವು ಆ ಅಗ್ನಿ ತತ್ವ ಇನ್ಯಾರ್ಯಾರೋ ಜೊತೆಲಿ ಇದ್ಬಿಟ್ರೆ ಅಂದ್ರೆ ಅಯ್ಯೋ ದುಶ್ಮನ್ ಕಹಾ ಅಂದ್ರೆ ಇದೆ ಮೇಷರಾಶಿಯವರಿಗೆ, ನೆನ್ಪಿಟ್ಕೊಳ್ಳಿ. ಆದರೆ ಮಿತ್ರರು ಯಾರಿದ್ದಾರೆ ನಿಮಗೆ, ಆ ಒಂದು ಶಕ್ತಿಗೆ ಅಲ್ಲೊಂದು ದೊರೆ ಇರಬೇಕು ಅಂದ್ರೆ ಸಿಂಹರಾಶಿಯವರು ಇರ್ಬೇಕು ನಿಮ್ ಜೊತೆಲಿ. ಮೇಕ್ ಶೂರ್ ರೈಟ್ ಫ್ರೆಂಡ್ಸ್ ಅಂತೀವಿ ನಾವು. ನಿಮ್ ಜೊತೆಲಿ ಯಾರಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗಿ ನೀವು ಅರ್ಧ ಯುದ್ಧ ಗೆದ್ರ ಸೋತ್ರ ಅಂತ. ಕೃಷ್ಣ ಅರ್ಜುನರ ಜೊತೆಲಿ ಇದ್ದ ಒಂದೇ ಕಾರಣಕ್ಕೆ ಪೂರ್ತಿ ಯುದ್ಧ ಗೆದ್ದು ಬಿಟ್ರು. ಇಷ್ಟಗೂ ಸಾರಥಿ. ಅದೇ ಶಲ್ಯ ಸಾರಥಿ. ಕರ್ಣಾರ್ಧ ಯುದ್ಧ ಸೋತಿದ್ದೆ ಶಲ್ಯನಿಂದ. ಅವನನ್ನ ಚುಚ್ಚಿ, ನೀನ್ ಸೂತ ಪುತ್ರ, ನಿನ್ನ ಯೋಗ್ಯತೆಗೆ ನಾನು ಸಾರಥಿ ಏನೋ ಮೇಲೆ ಕುತ್ಕೊಂಡು ನಾನು ಹೋಗಿದ್ದೆ, ನಾನು ಮಾಡಿದ್ದೆ. ಯಾಕಂದ್ರೆ ಸಾರಥಿಗೆ ಯುದ್ಧ ಮಾಡ್ತಿರ್ಬೇಕಾದಾಗ ಕಾಲಿನಿಂದ ಹೇಳ್ತಿರ್ಬೇಕಾಗುತ್ತೆ, ಹಿಂಗ್ ಟಚ್ ಮಾಡಿಬಿಟ್ಟು. ಹಾಗಂದ್ರೆ ಹಿಂಗ್ ಬಾಣ ಬಿಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಹಿಂಗ್ ಬರ್ತಿದೆ ಅಂತ ಹೇಳಿದಾಗ ಈ ಕಡೆ ತಿರುಗಿಸು ಅಂತ ಹೇಳಕ್ಕಾಗಲ್ಲ. ಬಾಣಗಳು ಎತ್ತೋದು, ಈಟಿಗಳು ಎತ್ತೋದು, ಈ ತರದಿರುತ್ತೆ. ಕಾಲು ಗೀಲು ಕಾಲಲ್ಲಿ ನನ್ನ ಕೃಷ್ಣಯ್ಯ ಒದಿಸ್ಕೊಂಡಿದ್ದಾರೆ ಅರ್ಜುನನ ಹತ್ರ. ಅದೇ ಸಾರಥ್ಯ ಅಂದ್ರೆ, ಕೃಷ್ಣ ಸಾರಥ್ಯ ಅಂದ್ರೆ ನೋಡಿ, ಯಾರು ಮಾಡುದು ಕುದುರೆ ಲದ್ದಿ ತೆಗಿಯೋದು ಅವೆಲ್ಲ ನಮ್ಗೆ ಹೇಳಬೇಡ. ಅವನು ಏನೊಬ್ಬ ಸೂತ ಪುತ್ರ ಕಣ, ನಿನ್ನ ಯೋಗ್ಯತೆ ಏನು, ಅರ್ಜುನನಿಗೆ ಸಮಾನ ನೀನು. ಈ ರೀತಿ ಹೆಜ್ಜೆ ಹೆಜ್ಜೆಗೂ ಅವನನ್ನ ಆ ಯುದ್ಧದಲ್ಲಿ ಕರ್ಣ ಅರ್ಧ ಬೀಳಲಿಕ್ಕೆ ಕಾರಣ ಶಲ್ಯ. ಅವನು ಮೊದಲೇ ಮನಸ್ಸು ಒಂಥರ ಗಲಿಬಿಲಿ, ಅರ್ಧರ್ಧ ಭಯಗಳು, ಅರ್ಧರ್ಧ ವಿಜಯಗಳು. ತಾನು ನಿರ್ಧಾರ ಮಾಡಿಬಿಟ್ಟಿದ್ದ, ಗೊತ್ತು ನಾನು ಯಾರ ಪರವಾಗಿ ನಿಂತಿದ್ದೇನೆ, ಅಧರ್ಮದ ಪರವಾಗಿ ನಿಂತಿದ್ದೇನೆ, ಆಡಬಾರದು ಮಾತುಗಳು ಆಡ್ಬಿಟ್ಟಿದ್ದೇನೆ.
ಉರಿತಿರೋ ಬೆಂಕಿಗೆ ತುಪ್ಪ ಸುಡು ಎಲ್ಲ ಗೊತ್ತು. ಕೃಷ್ಣರ ಹತ್ರ ನಿವೇದನೆ ಮಾಡಿಕೊಳ್ಳುತ್ತಾನೆ. ರಾಗಬಾರದಿತ್ತು ಕೃಷ್ಣ ಆ ತಾಯಿ, ಆ ಜಗನ್ಮಾತೆ ಸ್ವರೂಪಕ್ಕೆ. ಏನ್ ಮಾಡೋದು, ಅದಕ್ಕೆ ಅಂತ್ಯ ಆಯಿತು. ಸೊ ಮೇಷರಾಶಿ ಮುಖ್ಯವಾಗಿ ಸಿಂಹದವರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಅರ್ಧ ಗೆಲುವು ಗೆದ್ದಾಗಿ. ಅರ್ಧ ಗೆಲುವು ಗೆಲ್ಲಬೇಕಾ? ಯಾರು ಗೊತ್ತಾ? ಧನುಸು ರಾಶಿಯವನ್ನ ಇಟ್ಕೊಳ್ಳಿ. ಹೌದು, ಶಿವಯ್ಯ ದಕ್ಷಿಣಾಮೂರ್ತಿ ಸ್ವರೂಪವಾಗಿ ದರ್ಶನ ಕೊಟ್ಟಂತ ಭಾವ. ಅರ್ಜುನ ಅಷ್ಟು ದೊಡ್ಡ ಶಕ್ತಿ ಬಲ ಪಡೆದಿದ್ದಕ್ಕೆ ಕಾರಣ ದ್ರೋಣಾಚಾರ್ಯರು ತನ್ನ ಮಗನ ಮೇಲಿಗಿಂತಲೂ ಅರ್ಜುನನ ಮೇಲೆ ಹೆಚ್ಚು ಮಮಕಾರ, ಪ್ರೀತಿ, ಒಂದು ನಂಬಿಕೆ. ಅದನ್ನ ದುರುಪಯೋಗ ಮಾಡೋದಿಲ್ಲ. ನೋಡಿ, ಅಶ್ವತ್ಥಾಮನಿಗೆ ನಾರಾಯಣಾಸ್ತ್ರ, ಬ್ರಹ್ಮಾಸ್ತ್ರ, ಉಪಾಸನಾ ಶಕ್ತಿಯನ್ನು ಕೊಡ್ತಾರೆ. ಅಸ್ತ್ರಗಳದು, ದೇವಾಸ್ತ್ರಗಳದು. ಎಲ್ಲೆಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ, ಯಾವಾಗಂದ್ರೆ ಯಾವಾಗ ಅದನ್ನ ಬಳಸುವ ಹಾಗಿಲ್ಲ. ಅದು ಕೃಪಿ ಮಾಡೋ ಕೆಲಸ. ನನ್ನ ಮಗನಿಗೇನು ವಿಶೇಷತೆ ಹೇಳ್ಕೊಟ್ಟಿಲ್ಲ, ಹಾಗೆ ಅವನು ರುದ್ರಾಂಶ ಸ್ವರೂಪ, ರುದ್ರ ತಪಸ್ಸಿನಿಂದ ಹುಟ್ಟಿರೋದು, ಹಾಗೆ ಹೀಗೆ. ನೀವು ಹುಟ್ಟುವಾಗಲೇ ಒಂದು ಮಣಿ, ಎರಡೂ ಕಣ್ಣುಗಳ ಮಧ್ಯದಲ್ಲಿ. ಶಿವ ಎನ್ನುವ ಮೂರನೇ ಕಣ್ಣು ತರ ಅಶ್ವತ್ಥಾಮ. ಅದನ್ನೇ ಮಹಾಭಾರತದ ಕಟ್ಟ ಕಡೆಯಲ್ಲಿ ಆ ಮಣಿ ಕಿತ್ತು ಬಿಡೋದು ಕೃಷ್ಣರು. ಅದಿರೋದಕ್ಕೆ ತಾನೇ ನೀನು ಈ ಪ್ರಕಾಶ, ಅಂಥದೊಂದು ದಿವ್ಯ ತೇಜಸ್ಸು. ಆಚಾರ್ಯನಾಗಬೇಕಾದವನು ಹಾಳು ಮಾಡಿಟ್ಕೊಂಡ. ಯಾರೂ ಮಾಡದಂತ ಒಂದು ಬೀಭತ್ಸವನ್ನೆಲ್ಲ ಮಾಡಿಬಿಟ್ಟ ಅಂತ ಕಟ್ಟ ಕಡೆಯ ದಿನ. ಮತ್ತೇನಾದ್ರೂ ಪಾಂಡವರು ಸಿಕ್ಕಿದ್ದಿದ್ರೆ, ಅದಕ್ಕೆ ಹೇಳೋದು, ಕೆಲವು ಹುಟ್ಟುವಾಗಲೇ ನಾವು ಹೇಳ್ತೇವೆ ಆಚಾರ್ಯ ಕುಟುಂಬ, ಆಚಾರ್ಯ ಬುದ್ಧಿಯೇ ಬರಲಿಲ್ಲ, ಪೆದ್ದುಕೊಂಡು ನಕುಲನ್ ಕೈಯಲ್ಲಿ ಹೊಡೆಸ್ಕೋತಾರೆ. ನಾವು ಹೇಳ್ತೀವಿ ಅಶ್ವತ್ಥಾಮನಿಗೆ ಸೋಲಿಲ್ಲ ಅಂತ. ನೀವು ನಂಬೋಲ್ಲ, ಈ ಒಂದು ಒಮ್ಮೆ ಇವರಿಗೆ ಒಂದೊಂದು ವರ್ಷಕ್ಕೆ ದ್ರೌಪದಿಗೆ ವ್ಯಾಸರೇ ನಿಂತು, ನಾರದರೇ ನಿಂತು ಅಲ್ಲೊಂದು ಪರಿಹಾರ ಮಾಡಿಸ್ತಾರೆ. ಹಾಗಾದ್ರೆ ಅಂಥ ದಿವ್ಯ ತೇಜಸ್ಸು ದ್ರೌಪದಮ್ಮ. ಅದಕ್ಕೋಸ್ಕರ ಕಾಯ್ತಿದ್ದಾರೆ. ಎಲ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ, ಹೊಡೆದಾಡ್ಕೊಬಿಟ್ರೆ, ಆ ಅಂದಕ್ಕೆ ಇವರೆಲ್ಲ ಹೊಡೆದಾಡ್ಕೊಂಡ್ರೆ ಪಂಚಪಾಂಡವರಲ್ಲಿ ನನ್ನ ಹೆಂಡ್ತಿ ನಾನು ಮುದ್ದು ಮಾಡ್ಬೇಕು, ನಾನು ಹೋಗಿ ತಿನ್ನಿಸ್ಬೇಕು, ನಾನು ಹೋಗಿ ಮಲಗಬೇಕು ಅಂತ. ಇಂದ್ರಾಣಿ ಆಕೆ ನೆನಪಿಟ್ಟುಕೊಳ್ಳಿ. ಅಂತ ಒಂದು ಅಯೋನಿಜೆ, ಅಗ್ನಿ ಸಂಭೂತೆ, ಅಗ್ನಿಯಿಂದ ಹುಟ್ಟಿರೋದು ಜಗಜ್ಜನನಿ. ಆ ಒಂದು ನೋಡ್ತಿದ್ರೆ ಎಲ್ರಿಗೂ ಅದಕ್ಕೆ ಅಷ್ಟಿಲ್ಲದ್ರೆ ದುರ್ಯೋಧನ ಹಿಂಗೆ ಪಂಚೆ ಎತ್ತು ಬಿಟ್ಟು ಬಾ ಇಲ್ಲಿ ಕುತ್ಕೋ ಅಂತ ನಾವು. ಅದಕ್ಕೆ ಅದೇ ತೊಡೆ ಮುರಿದು ಸಾಯಿಸ್ತೀನಿ ಅಂತ ಭೀಮ ಪ್ರತಿಜ್ಞೆ ಮಾಡೋದು. ಅಂಥದೊಂದು ಆಕರ್ಷಣೆ. ಅಷ್ಟಿಲ್ಲದಿದ್ರೆ ಸೈಂಧವ ಖುದ್ದು ದುರ್ಯೋಧನನ ತಂಗಿ ಗಂಡ, ದುಶ್ಯಲೆಯ ಗಂಡ ದ್ರೌಪದಿಯನ್ನ ಇವರು ವನವಾಸಕ್ಕೆ ಬಂದಾಗ ಎಳ್ಕೊಂಡು ಹೋಗೋದು. ಯೋಚನೆ ಮಾಡಿ ನೋಡಿ, ಏನಾಗ್ಬೇಕು. ಆಕೆ ಹೇಳ್ತಾಳೆ, ನೀನು ನನಗೆ ಅಣ್ಣಯ್ಯ ಆಗ್ಬೇಕು, ಏನು ಮಾಡ್ತಿದ್ದೀಯ ಅಂತ. ಅವೆಲ್ಲ ಇಲ್ಲ, ಮುಗಿಸಿದ್ಮೇಲೆ ನೀನು ಅಣ್ಣ ಅಂತ ಕರಿ ಅಂತಾನೆ. ನೋಡಿ, ಆ ಕಾಲದಲ್ಲೂ ಇತ್ತು, ಮುಗಿದ ಮೇಲೆ ಅಣ್ಣ ಅಂತ ಕರ್ಕೋ, ಈಗ ನನ್ನ ಜೊತೆ ಮಲಗ್ಬಿಡು ಅಂತ ಇದಿದೆ. ಆ ಕಾಮದ ನಶೆ ಏರಿದಾಗ ಯಾರಿಗೂ ಕಂಟ್ರೋಲ್ ಇರಲ್ಲ, ಸ್ವಂತ ಅಣ್ಣನ ತರ ಆಗ್ಬೇಕು. ದುಶ್ಯಲೆ ಏನಾಗ್ಬೇಕು, ದುರ್ಯೋಧನನಿಗೆ ತಂಗಿ. ಯಾವಾಗ ದುರ್ಯೋಧನನಿಗೆ ತಂಗಿ ಆಯ್ತೋ, ದೊಡ್ಡಪ್ಪನ ಮಗಳು ಪಾಂಡವ್ರಿಗೆ ಏನಾಗ್ತಾಳೆ, ದುಶ್ಯಲೆಯು ತಂಗಿ, ಅವ್ರಿಗೂ ಒಂದೇ ತಂಗಿ. ಅವಳ ಗಂಡ ಯಾರು, ಸೈಂಧವ. ಆಗ ಏನಾಗ್ತಾನೆ, ತಂಗಿ ಗಂಡ ಭಾವ ಆಗ್ತಾನೆ. ಒಂದು ರೀತಿಯಲ್ಲಿ ದ್ರೌಪದಿಗೆ ಏನಾಗ್ತಾನೆ, ಅಣ್ಣಯ್ಯ ಆಗ್ತಾನೆ. ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಅದಿದೆ, ಹೌದಲ್ವಾ? ಯೋಚನೆ ಮಾಡಿ ನೋಡಿ. ಅಂಥದ್ದು ಅವನು ಇದು ಮಾಡ್ತಾನೆ. ಇದನ್ನು ತಿಳ್ಕೊಂಡೆ ಒಬ್ಬೊಬ್ರು ಒಂದೊಂದು ವರ್ಷ ಸಂಸಾರ ಮಾಡಬೇಕು ಅಂತ. ಒಮ್ಮೆ ಎಲ್ಲರೂ 5 ಜನ ಒಂದೇ ಬಾರಿ ಬೇಡ, ಹೊಡೆದಾಡ್ಕೊಬಿಡ್ತೀರ, ಇದು ಕೆಟ್ಟೋಗುತ್ತೆ. 1 ವರ್ಷ ನೀವಿರುವಾಗ 4 ಜನರು ಆಕೆಗೆ ತಿರುಗಿ ಕೂಡ ನೋಡಬಾರ್ದು. ಸೊ ಈ ರೀತಿ ಒಂದು ನಿಯಮ ಹಾಕ್ಕೊಡ್ತಾರೆ. ಅಂಥದ್ದೇ ಒಮ್ಮೆ ಆದಾಗ ಅರ್ಜುನ ಧರ್ಮರಾಯರ ಜೊತೆಯಲ್ಲಿ ದ್ರೌಪದಿ ಇದ್ದಾಗ ಹೋಗ್ಬಿಟ್ಟು ಆತ ಇದು ತೀರ್ಥಕ್ಷೇತ್ರಕ್ಕೆ ಹೋಗೋದು, ತೀರ್ಥಯಾತ್ರೆಗೆ. ಅಂಥದ್ದೇ ಒಂದು ಸಂದರ್ಭ ನಕುಲನ್ಗೆ ಬಂದಿರುತ್ತೆ. ಅವನಿಗೂ 1 ವರ್ಷ ಹೆಂಡತಿ ದ್ರೌಪದಿ. ಒಮ್ಮೆ ಮಳೆಗಾಲ,
ಜೋರು ಮಳೆ, ಹೊರಗಡೆ ಹೋಗಿರ್ತಾನೆ, ಏನೋ ಕೆಲಸಗಳು ಆತನಿಗೆ. ಅಯ್ಯೋ ಮಳೆ ಬರ್ತಿದೆಯಲ್ಲ ಅಂತಲ್ಲ, ದ್ರೌಪದಿ ದೇವಿ ಟವಲೆಲ್ಲ ಎತ್ಕೊಂಡು ಹೊರಗಡೆ ಬಂದು ಕಾಯ್ತಿರ್ತಾಳೆ. ಬರ್ತಾನೆ ಕುದುರೆಯಲ್ಲಿ, ಬಂದು ಇಳಿದ್ರೆ ಬೆವರ್ತಿರ್ತಾನೆ. ಎಷ್ಟು ಜೋರು ಮಳೆ ಅಂದರೆ ಒಂದೇ ಒಂದು ಹನಿ ನೀರು ಅವನ ಮೇಲೆ ಬಿದ್ದಿರೋಲ್ಲ. ಬಡ್ಡೆ ಗೊಟ್ಟೆ ಇದೆಲ್ಲ ಏನು ಬೇಕಿಲ್ಲ ನಡಿಯಮ್ಮ ಅಂತ. ಏನ್ರಿ ನಿಂದೆ ಇಲ್ವಲ್ಲ, ಇದೇನಿದು ವಿಚಿತ್ರ ಅಂದ್ರೆ, ವಿಚಿತ್ರ ಅಲ್ಲ, ನನಗೊಂದು ವಿಶೇಷ ವಿದ್ಯೆ ಗೊತ್ತಿದೆ ಅಂತ. ಏನು? ನನ್ನ ವೇಗ ಅಶ್ವದ ಮೇಲೆ ಕುಳಿತಾಗ, ಕುದುರೆ ಮೇಲೆ ಕುಳಿತಾಗ, ನಾನು ಕುದುರೆ ಓಡಿಸೋವಾಗ ಮಳೆ ಏನಾದರೂ ಬಂತು ಅಂದ್ರೆ ನನ್ನ ವೇಗ ಹೇಗಿರುತ್ತೆ ಅಂದ್ರೆ, ಒಂದು ಹನಿ ಬಿದ್ದು ಇನ್ನೊಂದು ಹನಿ ಬೀಳೋಷ್ಟಲ್ಲ ಆ ಸೆಂಟ್ರಲ್ ಬರ್ತೀನಿ ಗ್ಯಾಪ್ ಅಲ್ಲಿ. ಅದು ಆತನ ವೇಗ, ಲೆಕ್ಕ ಹಾಕೊಳ್ಳಿ. ಅದು ನಕುಲನ ಅಶ್ವಕ್ಕೆ ಸಂಬಂಧಪಟ್ಟಂತ ಅಶ್ವವಿದ್ಯ. ಅಶ್ವವನ್ನು ನಂಗೆ ಓಡಿಸ್ಬಲ್ಲ. ಒಂದು ಹನಿ ಬಿದ್ದು ನೆಲಕ್ಕೆ ಇನ್ನೊಂದು ಹನಿ ಬೀಳೋ ಅಷ್ಟಲ್ಲ ಆ ಗ್ಯಾಪಲ್ಲಿ ಬರ್ತಾನೆ. ಹನಿ ಒಂದೇ ಸಲ ಹಿಂಗೆ ಬೀಳೋಲ್ಲ, ನಮ್ಗೆ ಶವರಲ್ಲಿ ಬಿದ್ದ ಹಾಗೆ. ಮಳೆ ಹೆಂಗಂದ್ರೆ ತೊಟ್ಟು ಬೀಳೋದು. ಈ ತೊಟ್ಟು ಬಿದ್ದು ಈ ತೊಟ್ಟು ಬೀಳೋಷ್ಟಲ್ಲ ಈ ಕ್ರಾಸಸ್, ಇನ್ನೊಂದು ತೊಟ್ಟು ಬರೋಷ್ಟಲ್ಲಿ ಈ ಕ್ರಾಸಸ್. ಯೋಚನೆ ಮಾಡಿ ನೋಡಿ, ಅಂತ ಒಂದು ನಕುಲ ಮಹಾಭಾರತದ ಒಂದು ಕಾಲಘಟ್ಟದಲ್ಲಿ ಯುದ್ಧ ನಡೆಯುವಾಗ ಮಂಡಲಾಕಾರವಾಗಿ ಹೇಗೆ ಸುತ್ತಿರ್ತಾನೆ ಅಂದ್ರೆ, ಅಶ್ವತ್ಥಾಮ ಸುಸ್ತಾಗಿ ಓಡೋಗ್ಬಿಟ್ಟಿರ್ತಾನೆ. ಏನೋ ಇವನು ಅಂತ ಸಿಗ್ತಾನೆ ಇಲ್ಲ, ಅವನು ಅಷ್ಟು ವೇಗವಾಗಿ ಹೋಗ್ತಿರ್ತಾನೆ. ಇಷ್ಟಕ್ಕೂ ರುದ್ರಾಂಶ ಸಂಭೂತ ಅಜೇಯ, ಜನ್ಮದ ಒಂದು ರುದ್ರಪ್ರಸಾದ ಇದೆಲ್ಲ ಹೇಳ್ಕೊಂಡಂತವ್ನು. ಗೊತ್ತಿತ್ತು ದ್ರೋಣಾಚಾರ್ಯರಿಗೆ ತಮ್ಮ ಮಗನಲ್ಲಿ ಎಷ್ಟು ಶಕ್ತಿ ಅಂತ. ಅಂಥದ್ದವನು ನಾರಾಯಣಾಸ್ತ್ರ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ ನೋಡಿ, ಅರ್ಜುನ ಮಾಡಲ್ಲ. ನೀವು ಗಮನಿಸಿ ನೋಡಿ, ಮಹಾಭಾರತದ ಯುದ್ಧದಲ್ಲಿ ಅಂತ ಯಾವುದೇ ಒಂದು ವಿಶೇಷ ಪಾಶುಪತಾಸ್ತ್ರ ಒಂದು ಬಿಟ್ಟಿದ್ರೆ ಮುಗೀತು. ಪರಮಾಣುಗಿಂತ 100 ಪಟ್ಟು ಅದು ಬ್ರಹ್ಮಾಂಡ ಮುಗೀತು, ಹೋಯ್ತು. ಪರಶಿವನು ಕೊಟ್ಟಿದ್ದು ಕೂಡ ಅದಕ್ಕೆ, ನನ್ನ ಶಿಷ್ಯ ಇದನ್ನು ದುರ್ಬಳಕೆ ಮಾಡೋಲ್ಲ ಅಂತ. ನರನಾರಾಯಣ ಸ್ವರೂಪ, ನರಸ್ವರೂಪ. ಅದಕ್ಕೆ ನಿಮ್ಮ ಶಕ್ತಿಯನ್ನ ಹದ್ದು ಬಸ್ತಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯ ಸರಿಯಾಗಿ ಬಳಕೆ ಆಗ್ಬೇಕು ಅಂದ್ರೆ ನಿಮ್ಮ ಜೊತೆ ವಿಶೇಷವಾಗಿ ಧನುಸು ರಾಶಿ ಇರಬೇಕು. ಅವರು ಮಾತ್ರ ನಿಮ್ಮನ್ನ ಸದುಪಯೋಗ ಮಾಡಿಸ್ತಾರೆ. ದ ಗ್ರೇಟೆಸ್ಟ್ ಫ್ರೆಂಡ್ಸ್ ನಿಮಗೆ. ಹೌದು ಅಲ್ವೋ ಹೇಳಿ, ನಾನು ಹೇಳಿರೋದು ಇಷ್ಟು ಹೌದಾ ಅಲ್ವಾ? ನಿಮ್ಮ ಜೀವನದಲ್ಲಿ ನಡೆದಿರೋದು, ಎದುರಿಸಿರೋದು, ನಿಮ್ಗೆ ಆ ಕಣ್ದೃಷ್ಟಿ ಬಿದ್ದಿರೋದು. ನೀವು ನೋಡಿ, ಈ ಇಬ್ಬರನ್ನ ಪಕ್ಕದಲ್ಲಿ ನೀವು ಗಮನಿಸಿ ನೋಡಿ ಇದ್ರೆ ಬ್ಯೂಟಿಫುಲ್. ದಟ್ ಈಸ್ ಯುವರ್ ಪಕ್ಕಾ ಸ್ಟ್ರೆಂತ್. ನಿಮ್ಮನ್ನು ಸೋಲ್ಸೋರೇ ಇರಲ್ಲ. ಎಷ್ಟು ಜನಕ್ಕೆ ನಮ್ಮ ಮಾಲಿಕೆ ಇಷ್ಟ ಆಗಿದೆ, ಹೊಸದಾಗಿ ನೋಡ್ತಿರೋರು ದಯಮಾಡಿ ಬೆಲ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಕುಟುಂಬದಲ್ಲೂ ನಿಮ್ಮ ಸುತ್ತಮುತ್ತಲೂ ಯಾರೋ ಒಬ್ಬ ಮೇಷರಾಶಿ ಇರ್ತಾರೆ. ತಾಯಿ ಜೀವ, ಮಿತ್ರ ಜೀವ, ಬಂಧು ಜೀವ, ಅವರಿಗೂ ಕೂಡ ಇದು ಉಪಯೋಗಕ್ಕೆ ಬರಲಿ ಅಂತ ಕೇಳ್ಕೊತಾನೆ ಮಾಲಿಕೆ ಅಂತ ಹೇಳ್ತಾ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ಬನ್ನಿ ಈ ದಿನದ ಭವಿಷ್ಯ ನೋಡ್ಬಿಡೋಣ. ಧನಿಷ್ಠ ನಕ್ಷತ್ರ, ಚಂದ್ರ ಕುಜನ ಸಾರ. ಆ ಕುಜ 12 ನೋಡ್ತಿದ್ದೀರಿ. ಎಲ್ಲೆಲ್ಲೂ ಆಕ್ಸಿಡೆಂಟ್ಗಳು, ಅವಘಡಗಳು. ನಾ ಹೇಳ್ತಲೇ ಇದ್ದೆ, ಎತ್ತರದ ಪ್ರದೇಶಗಳಿಗೆ ಹೋಗಬೇಡಿ, ಜಲ ಪ್ರದೇಶಗಳಿಗೆ ಹೋಗಬೇಡಿ. ನೋಡಿ, ನೀರಲ್ಲಿ ಮಕ್ಕಳು ಸೆಲ್ಫಿ ಹುಚ್ಚಿಗೆ ನೀರಲ್ಲಿ ಹಾಡ್ತಾ, ತೆಲಂಗಾಣದಲ್ಲಿ ಪುಟಾಣಿ ಮಕ್ಕಳು. ನೀವು ಕೇಳಲ್ಲ ಸ್ವಾಮಿ, ನೀವು ಇಂಥದ್ದೇ
ಮಕ್ಕಳು 1 ವರ್ಷದ ಮಗುನು 3 ವರ್ಷದ ಮಗು ಮೇಲಿಂದ ಬೀಳುತ್ತೆ. ಗಮನಿಸಿದ್ದೀರಾ? ನಿಂತ್ಕೊಂಡಿದ್ದೀರಾ ಹೇಳ್ತಲ್ಲ ಇದನ್ನು. ಒಂದು ಮಗು ಎಲ್ಲೋ ಹೋಗುತ್ತೆ ಟ್ರೆಕ್ಕಿಂಗು, ತಂದೆ ಮೇಲೆ ಕೋಪನೋ ಇನ್ನೊಂದು ಬೇಸರನೋ, ಅಲ್ಲಿ ಏನು ನಡೀತೋ 2000 ಅಡಿಯಿಂದ ಕಂದಕಕ್ಕೆ ಇನ್ನೊಂದು ಮಗು ಕಳ್ಕೊಂಡಿದ್ದು ಸಿಕ್ಕಿದ್ದಾಳೆ ತಾಯಿ ಜೀವ. ಹೇಳ್ತಲೇ ಅಂತೇನೆ ಇಂಥ ಕಡೆ ಹೋಗ್ಬೇಡಿ. ಆಲ್ರೆಡಿ ನೋಡಿ ಹೈ ಅಲರ್ಟ್, ಬಿಸಿಗೆ ಸುಟ್ಟು ಹೋಗ್ತೀವಿ, ಬದನೆಕಾಯಿ ಆಗೋಗ್ತೀವಿ. ಸುಮಾರು 7 ಜಿಲ್ಲೆಗಳಿಗೆ ನಮ್ಮ ವಾತಾವರಣ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಉಡುಪಿ ಕಡೆ, ಮಂಗಳೂರು ಕಡೆ, ಬೀದರ್ ಕಡೆ, ಗುಲ್ಬರ್ಗದ ಕಡೆ, ಕಲಬುರ್ಗಿ ಕಡೆ ಈ ಥರದ್ದೆಲ್ಲ ಇದೆಪ್ಪ. ಸ್ವಲ್ಪ ನೋಡ್ಕೊಂಡು ಎಲ್ಲೆಲ್ಲೋ ಹೋಗ್ಬೇಡಿ. ಕುಜ ಅಲ್ಲಿ ಬಂದು ಶನಿ ಜೊತೆ ಕೂತಿದ್ದೆ. ಡ್ರೈವ್ ಮಾಡೋಕೆ ಹೋಗ್ತೀವಿ, ಟ್ರಿಪ್ಪಿಂಗ್ ಹೋಗ್ತೀವಿ, ಟ್ರಕ್ಕಿಂಗ್ ಹೋಗ್ತೀವಿ, ನೀರಿನ ಹತ್ರ, ಕರೆಂಟ್ ಹತ್ರ, ಬೆಂಕಿ ಹತ್ರ, ಇವುಗಳೆಲ್ಲ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈ ಉನ್ಮಾದ ನೋಡಿ ಅಲ್ಲಿ ಏನೋ ನಡೀತಲೇ ಇದೆ ಸಂಧಾನಗಳು, ಇನ್ನೊಂದು ನೀನೆಷ್ಟು ನಾನೆಷ್ಟು ಅನ್ಕಂಟ್ರೋಲಬಲ್. ಈ ಥರ ಪ್ಲಾನೆಟ್ಗಳು ಬಂದಾಗ ಬುಧ ಬೇರೆ ಸೇರ್ಕೊಬಿಟ್ಟಿದ್ದಾನೆ ಕುಜನ್ ಜೊತೆ. ಅದಿದ್ದು ದಗದಗ. ಸೊ ಮೇಷರಾಶಿ ಸ್ವಲ್ಪ ಹುಷಾರಾಗಿ ಇರಿ. ನಿಮ್ಮ ಬಲ ಗುಬ್ಬಿ ಮೇಲೆ ಬಿಡೋಕೆ ಹೋಗ್ಬೇಡಿ, ದುಡುಕ್ಬೇಡಿ. ಅದರಲ್ಲೂ ಪೊಲೀಸ್ ಇಲಾಖೆ, ಲೋಕಾಯುಕ್ತ ಇಲಾಖೆ, ಡಿಫೆನ್ಸ್ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಕಸ್ಟಮ್ಸ್ ಇಲಾಖೆ, ಒನ್ ಆಫ್ ದ ಬೆಸ್ಟ್ ಡೇ ಟು ಹಂಟ್ ಯು ಪೀಪಲ್, ನೆಗೆಟಿವ್ ಪೀಪಲ್ನ ಹಿಡ್ಕೊಳ್ಳಿಕ್ಕೆ. ನೋಡಿ, ಯಾರೋ ಓಡೋಗ್ತಾನಂತೆ 1 ಲಕ್ಷ ಲಂಚ ಯಾಕೆ ತಗೋಬೇಕು? ನ್ಯಾಯವಾಗಿ ಕೆಲಸ ಮಾಡಲ್ಲಪ್ಪ. ಏನ್ ಮಾಡ್ತೀರಿ? ಇನ್ನೊಬ್ಬ ದಿನಗೂಲಿ ನೌಕರ 14 ಕೋಟಿ ಆಸ್ತಿ ಅಂತೆ, ವೈಟ್ ಆಗಿ ಬ್ಲ್ಯಾಕ್ ಆಗಿ ಇನ್ನೆಷ್ಟು ಅಂತ ಲೆಕ್ಕ ಹಾಕೊಳ್ಳಿ. ದಿನಗೂಲಿ ನೌಕರ ತೆಗಾಕೋತಾನೆ. ಇಂಥವೆಲ್ಲ ನಡೀತಿದೆ. ಏನ್ ಮಾಡೋದು? ಇವತ್ತು ಈ ಕಲಿಪುರುಷನಿಗೆ ಅನ್ಯಾಯ ಮಾಡಿದವನಿಗೆ ಧೈರ್ಯ ಜಾಸ್ತಿ, ನ್ಯಾಯವಾಗಿ ಬದುಕೋವನಿಗೆ ಭಯ ಜಾಸ್ತಿ. ನಮಗೆ ಅಯ್ಯೋ ಮಾನ, ಅಯ್ಯೋ ಮರ್ಯಾದೆ, ಅಯ್ಯೋ ಕುಟುಂಬ ಅಂತ. ಎಚ್ಚರಿಕೆ. ನಿಮ್ಮ ಬಲವನ್ನ ಕೆಟ್ಟದಾಗಿ ಬಳಸ್ಲಿಕ್ಕೆ ಹೋಗ್ಬೇಡಿ, ದುರುಪಯೋಗ ಮಾಡ್ಕೊಳಕ್ ಹೋಗ್ಬೇಡಿ. ವೃಷಭಂ, ಕುಜ 11ನೇ ಮನೆ, ಆಯಿಲು, ಪೆಟ್ರೋಲು, ಗ್ಯಾಸು, ಇಂಜಿನಿಯರಿಂಗು, ಕನ್ಸ್ಟ್ರಕ್ಷನ್ನು ಇಂಥ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ, ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಸ್ವಲ್ಪ ವಾದ ವಿವಾದ ವಾಗ್ವಾದಗಳ ಒಂದು ಬೆಂಕಿಯ ದಿನ, ಕೇರ್ಫುಲ್. ಮಿಥುನ ರಾಶಿ, ನಿಮಗೂ ಕುಜನಿಗೂ ಅಷ್ಟಕ್ಕಷ್ಟೇ. ಸೊ ಈ ಸಿಟ್ಟಿಂಗ್ ದೇರ್ ಅದೊಂದು ಎಳೆದಾಟ ಉಂಟು. ಎಚ್ಚರಿಕೆ. ತುಂಬಾ ಬುದ್ಧಿವಂತರು ಶಕ್ತಿ ಉಪಯೋಗಿಸಲ್ಲ, ತುಂಬಾ ಶಕ್ತಿವಂತರು ಬುದ್ಧಿ ಉಪಯೋಗಿಸೋಕೆ ಹೋಗಲ್ಲ. ಬಟ್ ಇಬ್ಬರು ನಿಮ್ಮ ಜೊತೆಲಿ ಫ್ರಿಕ್ಕಿಂಗ್ ಮಾಡಿಸ್ತಕ್ಕಂಥದ್ದು ಮಾಡ್ತಾರಪ್ಪ. ನಾನಿಲ್ಲ ಈ ಆಟಕ್ಕೆ. ಐ ಆಮ್ ಜಸ್ಟ್ ಮೆಕ್ಯಾನಿಕ್ ಸೂಪರ್ವೈಸರ್, ಇಂಜಿನಿಯರಿಂಗ್ ಸೂಪರ್ವೈಸರ್, ಆಟೋಮೊಬೈಲ್ ಸೂಪರ್ವೈಸರ್, ಕನ್ಸ್ಟ್ರಕ್ಷನ್ ಸೂಪರ್ವೈಸರ್, ಈ ರೀತಿ ವೃತ್ತಿ ಉದ್ಯೋಗ ಇರೋರು. ಗುಪ್ತಚರ ಇಲಾಖೆ ತುಂಬಾ ಹೈ ಅಲರ್ಟ್ ಆಗಿರ್ಬೇಕು. ಭೂಮಿ ಕಂಪಿಸುತ್ತೆ ಅಂದಿದ್ದೆ, ನಡೀತಿದೆ ನೋಡಿ ಅಲ್ಲಲ್ಲಿ. ಆಗಾಗ ವಿಜಯಪುರ ಇರ್ಬೋದು, ಡೆಲ್ಲಿ ಇರ್ಬೋದು, ಹರಿಯಾಣ ಇರ್ಬೋದು, ಇದೆ ಮತ್ತೊಂದು ವಿಸ್ಫೋಟದ ಸೂಚನೆ. ಇದು ಎಚ್ಚರಿಕೆ ಮಕ್ಕಳೇ. ಮತ್ತೊಂದು ಉನ್ಮಾದ. ಅವ್ರು ಎಲ್ಲಿ ಕೇಳ್ತಿದ್ದಾರೆ? ಲೆಬನಾನ್ ಮೇಲೆ ಸುರಿತಿದ್ದಾನೆ ಇಸ್ರೇಲು. ಯಾವ ಉನ್ಮಾದಕ್ಕೆ? ಇಡೀ ಜಗತ್ತಿಗೆ ಕತ್ಲ್ ಮಾಡಿಟ್ಬಿಡ್ಬೇಕು ಅನ್ನೋ ರೀತಿನಲ್ಲಿ. ಯಾರ ರಕ್ತ ಎಲ್ಲಿಂದ ಬಂದಿದೆ ರಕ್ತ ಅನ್ನತಕ್ಕಂಥದ್ದು ನೋಡಿ ಅವಡವರು ಬಡದಾಡ್ಕೊಂಡು ಇಡೀ ಪ್ರಪಂಚಕ್ಕೆ ಕತ್ಲಿಟ್ಬಿಟ್ಟಿದ್ದಾರೆ ಈ ಮೂವರು ಹುಚ್ಚಾಟಿಕೆ. ಸುತ್ತಮುತ್ತಲು ಪ್ರಾಂತ್ಯ ಸ್ವಲ್ಪ ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ ಸ್ವಲ್ಪ ಟೆನ್ಷನ್ ಡೇನೆ. ಏನೋ ಟೆನ್ಷನ್, ಏನೋ ಭಯ, ಏನೋ ಆಲೋಚನೆ. ಯಾವುದು ಸರಿ ಯಾವ್ದು ತಪ್ಪು, ಜಾಗ್ರತೆ. ಚಂದ್ರ ಅಷ್ಟಮದಲ್ಲಿ ಕುಜನ್ ಸಾರದಲ್ಲಿದ್ದು ರಾಹು ಜೊತೆ ಇದ್ದಾನೆ. ಜಗಳ, ಕಲಹ, ಗಾಡಿ, ದೂರ ಓಡಾಟ. ಮೊನ್ನೆ ಒಂದು ಮಗು ಬರ್ತಾನೆ, ಗ್ಯಾರಂಟಿ ನಿಮ್ಮ ಮಗ ಬಿದ್ದಿರ್ತಾನೆ ಗಾಡಿ ಕೊಟ್ಟಿರ ಅಂದ್ರೆ. ಗುರುಗಳೇ ಕಾರ್ ತಗೊಂಡೋಗಿ ಬಡಿಸ್ಕೊಂಡಿದ್ದೆ, ಕೇಳೋಲ್ಲ, ಯಾಕೆ ಕೊಡಿಸಿದ್ರಿ? ಇನ್ನೂ ಒಂದು ಮದುವೆ ನೋಡಿ, ಮದುವೆ ಮಾಡಿಸ್ತೀನಿ ನೆಮ್ಮದಿಯಾಗಿರುತ್ತೆ, ನಾನು ಹೇಳೋಲ್ಲ. ಇದಕ್ಕೆ ಮೀರಿದ 100 ನೋವಿರುತ್ತೆ, ಕಣ್ಣೀರು ಹಾಕೊಂಡು ಬರ್ತೀರಿ. ಶ್ರೀಕಾರವಿದ್ದರೆ ಸರ್ಪಂ, ಬೀಭತ್ಸಂ, ಬೆಂಕಿ. ಚಿತ್ತಾ ನಕ್ಷತ್ರ ಬೇರೆ, ಶ್ರೀಕಾರ ಬೇರೆ ಇದೆ. ಮದುವೆ ಇಲ್ಲ ಅಂತ ಬಂದಿದ್ರಿ, ಮದುವೆ ಮಾಡಿಸ್ತೀನಿ. ಬಟ್ ಅದರ ಮೇಲೆ ನಾನಲ್ಲ, ನಾನು ಅವನಲ್ಲ ಅಂತ. ಆಯ್ತು, 1 ವರ್ಷ ಆಯ್ತು. ಈಗ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಕೂತಿದ್ದಾರೆ. ದೂರದ ಯಾಕೆ ಬಂದ್ರಿ? ನಾನು ಅವತ್ತೇ ಹೇಳಿದ್ನಲ್ಲ, ಮದುವೆ ಕೇಳಿದ್ರಿ ಮಾಡಿಸಿದ್ದೀನಿ. ಸಂಸಾರ ನಿಮಗೆ ಸೇರಿದ್ ಇಟ್ಕೊಳ್ಳಿ. ಅಲ್ಲಿಬ್ಬರಿಗೂ ದೋಷವಿದೆ. ಇಲ್ಲ, ನಾವು ಮದುವೆ ಆಗಿಲ್ಲ ಅಂದ್ರು. 36 ಆಯ್ತು ಮಗುಗೆ. ಸರಿ, ಈಗ ಮಗು ಆಗ್ತಿಲ್ಲ ಅಂತ ಬೆಂಕಿ ಇಡ್ತಿದ್ದಾರೆ. ಆ ಮಗು ಕದಡಿ ನಿಂತು ಬಿಟ್ಟಿದೆ.
ಹಿಂಗೇ ಮಾಡೋದು ನಾವು. ಇನ್ನೊಬ್ರಿಗೋಸ್ಕರ ಬದುಕೋದೇ ಆಗ್ಬಿಟ್ಟಿದೆ, ಇನ್ನೊಬ್ಬರ ವಿಚಾರಕ್ಕೆ ಟ್ರಿಗರ್ ಆಗೋದಾಗ್ಬಿಟ್ಟಿದೆ, ಇನ್ನೊಬ್ಬರನ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಹೋಗೋದಾಗ್ಬಿಟ್ಟಿದೆ. ಏನ್ ಮಾಡ್ತಿದೀವಿ ಅಂತ ಗೊತ್ತಿಲ್ಲ. ಕಟಕ ಇವತ್ತು ಇನ್ನೊಬ್ಬರ ವಿಚಾರ ಇನ್ನೊಂದು ಅನ್ನತಕ್ಕಂಥದ್ದು ತುಂಬಾ ಟೆನ್ಷನ್ ತಂದಿಡುತ್ತೆ. ಜಾಗ್ರತೆ, ದುಡುಕ್ಬೇಡಿ. ಗಾಡಿಗಳಲ್ಲಿ ಓಡಾಡುವಾಗ ಹುಷಾರ್. ಟಚ್ಚು ಅಕ್ಕಪಕ್ಕ ಅಂದ್ರೆ ನೀನ್ ದೊಡ್ಡವನಪ್ಪ ಅಂತೇಳಿ ಇಲ್ಲ ಹುಡ್ಕೊಂಡ್ ಬಂದು ತಲವಾರ್ ಎತ್ಕೊಂಡ್ ಬರ್ತಾರೆ. ಹುಷಾರ್. ಸೋದರರ ಕಡೆ ಗಮನವಿರಲಿ. ಸಿಂಹ ರಾಶಿ, ಚಂದ್ರ ಕುಜನ್ ಸರ ಫ್ಯಾಂಟಾಸ್ಟಿಕ್, ಬಟ್ ಕುಜ ಅಷ್ಟಮದಲ್ಲಿದ್ದಾನೆ. ಸೊ ಲ್ಯಾಂಡ್ ಡೀಲಿಂಗ್ಸ್ ನಲ್ಲಿರೋರ್ಗೆ ಮಾತ್ರ, ಇಲ್ಲೀಗಲ್ ಲ್ಯಾಂಡ್ ಡೀಲಿಂಗ್ಸ್ ಅವ್ರಿಗೆ ಒಳ್ಳೇದಿರುತ್ತೆ. ನ್ಯಾಯಬದ್ಧ ಲ್ಯಾಂಡು ಅಯ್ಯೋ ಇದೇನೇನೋ ಮಾಡ್ತಾರಪ್ಪ, ಇವತ್ತಿಲ್ಲವೇ ಇಲ್ಲ. ಅಂಥದ್ದೊಂದು ಸ್ಥಿತಿ. ಹುಷಾರಾಗಿ ಹೆಜ್ಜೆ ಇಡಿ. ನ್ಯಾಯಾಂಗ ಇಲಾಖೆಯಲ್ಲಿ, ಜೈಲರ್ ಇಲಾಖೆ, ಪೊಲೀಸ್ ಇಲಾಖೆ, ಜುಡಿಷಿಯಲ್ ಇಲಾಖೆಯಲ್ಲಿ ಇರೋರಿಗೆ ಚೆನ್ನಾಗಿದೆ. ಯಾಕಂದ್ರೆ ಅಲ್ಲಿ ದಿನ ಯುದ್ಧ. ಅಂಥವ್ರಿಗೆ ಅಷ್ಟೇ ಅದು ನಿಂತ್ಕೊಳ್ಳೋಕ್ಕಾಗೋದು. ನಮ್ಮಂಥವ್ರು ಅಯ್ಯಪ್ಪ ಅನ್ಬಿಡ್ತೀವಿ ನಾವು. ಇವತ್ತು ಅಂತ ಒಂದು ದಿನ ನೀವೇ ಹೋಗಿ ಒಂದು ಚಿಕ್ಕಗಳಲ್ಲಿ ಸಿಕ್ಕಾಕೋತೀರಿ. ಲಿಟಲ್ ಕೇರ್ಫುಲ್. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಚೆನ್ನಾಗಿದೆ. ಹಿಂಗ ಅನ್ನೋಕ್ ಹೋಗ್ಬಿಡ್ತೀವಿ ಯಾರ ಮೇಲಾದ್ರೂ. ಕುಜ ನೋಡ್ತಿದ್ದಾನಲ್ವ, ನಂಗೆ ಗೊತ್ತು, ನಾನು ಮಾಡಬಲ್ಲೆ, ಅವೆಲ್ಲ ಇಲ್ಲ. ಬಂದ್ರಿ ತೋರಿಸಿದೆ. ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನರ್, ಆಯಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಇಂಟೀರಿಯರ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಸ್ಕ್ಯಾನಿಂಗ್ ನಲ್ಲಿ ಕೆಲಸ, ಎಕ್ಸ್ರೇಗಳಲ್ಲಿ ಕೆಲಸ, ಗಾಡಿಗಳ ರಿಪೇರಿಗಳಲ್ಲಿ ಕೆಲಸ ಕಾರ್ಯ, ಸೂಪರ್ವೈಸಿಂಗ್, ಅದ್ಭುತ. ತುಲಾ ರಾಶಿ ಸ್ವಲ್ಪ ಪಂಚಮದಲ್ಲಿ ಚಂದ್ರ ಕುಜನ ಸಾರದಲ್ಲಿ, ರಾಹು ಸಾರದಲ್ಲಿ ಇರೋದ್ನ ಒಂಥರ ಏನೋ ಮಂತ್ರತ್ವ, ಏನೋ ತಲೆ ಕೆಡಿಸ್ಕೊಂಡು, ಏನೋ ಗಾಬರಿ ಪಟ್ಕೊಂಡು, ಏನೋ ಎಳೆದಾಟ ಮಾಡ್ಕೊಂಡು ಕೂತ್ಕೋತೀವಿ. ಏನೋ ಕಟ್ಟಾಕದಾಗ ಏನೂ ತೋರಿಸ್ತಿಲ್ಲ. ವೈದಿಕರಿಗೆ ಚೆನ್ನಾಗಿದೆ. ಯಜ್ಞ, ಯಾಗ, ಹೋಮ, ಹವನ, ಪೂಜೆ, ವೇದ, ಉಪನಿಷತ್ತು, ಧರ್ಮಾಚರಣೆ, ಧರ್ಮದ ಕೆಲಸಗಳು. ಇನ್ನು ನಿತ್ಯ ಸಂಪಾದನೆ ವಿಚಾರದಲ್ಲಿ ಒಂದು ತಟಸ್ಥ ದುರ್ಗಾ ಆರಾಧನೆ, ದುರ್ಗಾ ಪೂಜೆ ಒಳ್ಳೆಯದು. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಚಂದ್ರ ಕುಜನ ಸಾರ, ಅನಿಷ್ಟ ನಕ್ಷತ್ರ ಭಾವ, ಅಲ್ಲಿ ಏನೋ ಒಂದು ಕುಜ ಪಂಚಮದಲ್ಲಿ ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರ, ಗೌರವದ ವಿಚಾರ, ಈ ತರದಲ್ಲಿ ಏನೋ ಒಂದು ತಲ್ಲಣ ಉಂಟು. ಸುಬ್ರಹ್ಮಣ್ಯರ ಆರಾಧನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ವೃಶ್ಚಿಕದ್ದೇ ದೊರೆ, ವೃಶ್ಚಿಕದ್ದೇ ಇಲ್ಲು ದೊರೆ. ಇದೆಲ್ಲ ಕಥೆಗಳಿದಾವೆ, ನಡೀತಿದ್ದಾವೆ ನೋಡಿ ಅಲ್ಲಿ. ಸೊ ಲಿಟಲ್ ಕೇರ್ಫುಲ್. ಇಲ್ಲವೇ ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಮನಸ್ಸಿನಲ್ಲಿ ಇಲ್ಲ, ಮನೆ ಮುಂದ್ಗಳು ಒಂದು ಹೊಸ್ಲಲ್ಲಿ ದೀಪ, ಕಿರಿಕಿರಿ, ಟೆನ್ಷನು, ಆದಷ್ಟು ತಾಳ್ಮೆಯಿಂದ ಇರಿ. ಏನಾದ್ರೂ ಒಂದು ಈ ಸ್ಟ್ರೆಸ್ ಬಾಲ್ ಅಂತ ಹೇಳ್ತಾರೆ, ಕೈ ಜೇಬಲ್ಲಿ ಇಟ್ಕೊಂಡಿರಿ. ಇಲ್ಲ ಎಲ್ಲಾದ್ರೂ ಇಟ್ಕೊಂಡು ಕುತ್ಕೊಳ್ಳಿ ನೋಡ್ತಾ. ನಾನು ಮಾತಾಡಲ್ಲ, ನಾನು ನೋಡ್ತೇನೆ ಅಷ್ಟೇ. ಅಲ್ಲೊಂದುಂಟು, ಮಕ್ಕಳು, ಮನೆಯೋ, ಆತ್ಮೀಯರೋ, ವ್ಯವಹಾರವೋ, ಅಲ್ಲೊಂದು ಕಿಟಿಪಿಟಿ. ಬಟ್ ಸತ್ಯ ಹೊರಗಡೆ ಬರುತ್ತೆ. ಸ್ಟ್ರೆಸ್ ತಗೋಬೇಡಿ ಅಷ್ಟೇ. ಮನಸ್ಸಿಗೆ, ಹೃದಯಕ್ಕೆ ಗಾಯ ಮಾಡ್ಕೋಬೇಡಿ. ಇದಿದ್ದೇ ಲೋಕ ಹೀಗೆಯೇ, ನೀವೇನ್ ಮಾಡಿದ್ರು, ಎತ್ತು ಮಾಡಿದ್ರು, ಈ ಪ್ರಪಂಚ ಹೀಗೆಯೇ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ವಿಶೇಷವಾಗಿ ಧನುಸು ರಾಶಿ ಬ್ಯೂಟಿಫುಲ್ ಡೇ. ಲ್ಯಾಂಡ್ ಡೀಲಿಂಗ್ ಅಲ್ಲಿ ಇದ್ದೀರಿ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ದೊಡ್ಡ ದೊಡ್ಡ ಗೋಡೌನ್ ಮೇಂಟೈನ್ ಮಾಡೋದು, ಲೀಗಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ದಿನ. ತೊಂದರೆ ಏನಿಲ್ಲ. ಒಡ ಹುಟ್ಟಿದವರ ಜೊತೆ ಮಧುರವಾಗಿರಿ. ಸಂಗಾತಿ ಹತ್ರ ಒಂದು ಕ್ಷಮಾಪಣೆ ಇರಲಿ. ಸಾರಿ ಕೇಳಬೇಕು. ಗಂಡನ ಹತ್ರ, ಹೆಂಡತಿ ಹತ್ರ ಆಯ್ತು ಬಿಡಪ್ಪ ಅಂತ ಇವತ್ತಿಲ್ಲ, ನಾನೇ ಸರಿ ಅಂದ್ರೆ ಉಪ್ಸಾರು ಸಿಗೋಲ್ಲ, ಹೋಗಿ. ಮಕರ ರಾಶಿ ನಿಮ್ಮಗೂ ವಾಕ್ಸ್ಥಾನದಲ್ಲೇ, ಧನಸ್ಥಾನದಲ್ಲೇ ಲಾಭಾಧಿಪತಿ ಇರೋದು ಒಳ್ಳೇದೇ. ಬಟ್ ಒಡೆದು ಬಡ್ದು ಜಾಗ್ರತೆ. ಅಲ್ಲೊಂದು ಭೂಮಿಗೆ ಸಂಬಂಧಪಟ್ಟಂಥದ್ದು, ಭ್ರಾತೃಗಳಿಗೆ ಸಂಬಂಧಪಟ್ಟಂಥದ್ದು, ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು, ಒಂದು ವ್ಯವಹಾರ, ಪಾಲುದಾರಿಕೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಎಳೆದಾಟ, ಓಡಾಟ ಆಗ್ತಿದೆ. ಒಂದು ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸಂಕಲ್ಪ ಮಾಡ್ಕೊಂಡು ಹೆಜ್ಜೆ ಇಡಿ. ಗಾಡಿ ಓಡಿಸೋವಾಗ ಹುಷಾರು. ಯಾರತ್ರ ಆದ್ರೂ ಜಗಳಗಳು ಸ್ವಲ್ಪ ಹುಷಾರು. ಯಾಕಂದ್ರೆ ವಾಕ್ಸ್ಥಾನ, ಮಾತು ಕಂಟ್ರೋಲ್ ಇರಲ್ಲ. ಬೆಂಕಿ. ನೀನ್ ಯಾರು ಅಂದ್ರೆ ನಿಮ್ಮ ಅಪ್ಪ ಅನ್ನೋದು. ನೀವು ಗಲಾಟೆ ಮಾಡೋರಲ್ಲ, ಹೊಡ್ಸ್ಕೊಂಡ್ ಬಂದ್ಬಿಡ್ತೀರಿ ನೀವು. ಅಯ್ಯೋ, ನೀವು ಹೊಡೆದಾಟ ಬಡದಾಟಕ್ಕೆ ಹೋಗೋರಲ್ಲ ನೀವು. ನೀವಾಗ್ಲಿ, ಕನ್ಯಾ ರಾಶಿಯವರಾಗ್ಲಿ,
ಪ್ಲಾನ್ ಮಾಡೋದ್ರಲ್ಲಿ ಸೂಪರ್. ಹೆಂಗ್ ಹೊಡಿಬೇಕು, ಹೇಗೆ ಹೊಡಿಬೇಕು, ಯಾವ ತರ ಹೊಡಿಸ್ಬೇಕು ಇದೆಲ್ಲ ಗೊತ್ತಿದೆ. ನೀವಾಗ ಹೋಗಿ ಇಳಿದ್ರಿ ಅಂದ್ರೆ ಮೂಗು ಬಾಯಿ ಎಲ್ಲ ಬಡವನ್ ಕೋಪ ದವಡೆಗ್ ಮೂಲ. ಗಾಡಿಗಳಲ್ಲಿ ಹುಷಾರು. ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಸೇಲ್ಸು, ಸರ್ವಿಸು, ಮೋಟರ್ ರಿಪೇರಿ, ಟ್ರ್ಯಾಕ್ಟರ್ ರಿಪೇರಿ, ಇಂಥ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ತುಂಬಾ ಅನುಕೂಲ ನೋಡ್ತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ ನಿಮ್ಮನೇಲೇ ಇದೆ, ಸ್ವಲ್ಪ ನೋಡ್ಕೊಂಡು ಟೆನ್ಷನ್ನೇ. ಕುಜ ರಾಹು ಅನ್ನೋ ತರ, ಚಂದ್ರ ಕುಜನ್ ಸಾರದಲ್ಲಿ, ರಾಹು ಜೊತೆ ಏನೋ ದಗದಗ ಕಟ್ಟಾಗ್ತೆಗೆ, ಏನೋ ಒಂಥರ ಭಯ, ಏನೋ ಒಂಥರ ಬೇಜಾರು, ಏನೋ ಒಂದು ಸಂಕಟ. ಧುಮುಕ್ ಬಿಡ್ತೀರಿ. ನೀರ್ ನೋಡಿದ್ದ ಧುಮುಕ್ಬೇಡಿ, ಆಳ ನೋಡಿದ್ದ ಧುಮುಕೋದು, ಎದುರಾಕೊಳ್ಳೋದು. ಇದು ಸರಿ. ಇವತ್ತು ಕಾಂಟ್ರವರ್ಸಿ ಏನಿದ್ರು, ಟೆನ್ಷನ್ಸ್ ಏನಿದ್ರು ನೀವು ಮಾತಾಡಕ್ ಹೋಗ್ಬೇಡಿ. ಬೇರೆಯವ್ರು ಇನ್ನೊಬ್ಬರನ್ನ ಇಟ್ಬಿಡಿ. ನೀವು ಮಾತನಾಡಕ್ ಹೋಗ್ಬಾರ್ದು. ಮಧ್ಯವರ್ತಿಯಾಗಿಯೂ ಇಲ್ಲ, ಎಂಡ್ ಯೂಸರು ಇಲ್ಲ. ನಾನು ಆ ಜಾಗಕ್ಕೆ ಹೋಗಲ್ಲ, ಅಲ್ಲಿ ಜಗಳ ಆಗ್ತಿದೆ. ಇವಾಗ ನಮ್ಮ ಭಾರತ ಅದೇ ಮಾಡಿರೋದು. ನಾವು ಹೋಗೋದೇ ಇಲ್ಲ. ಯಾರಾದ್ರೂ ಹೊಡೆದಾಕೊಂಡು ನೀವು ಸತ್ತೋಗ್ರಿ. ಹೌದು, ಮಾಡ್ತಿರೋದು ಭಾರತದ ಅತಿ ದೊಡ್ಡ ನಿರ್ಧಾರ. ನಾವ್ಯಾಕೆ ಹೋಗ್ಬೇಕು? ಹುಚ್ಚರ ಮದುವೆನಲ್ಲಿ ಉಂಡವನೇ ಜನ. ಇವರು ಎಷ್ಟು ಜನ ಹೋಗ್ತಾರೋ ಅಷ್ಟು ಒಳ್ಳೇದು. ಇವಾಗೇನೋ ಸಂಧಾನ ಮುರಿದಿದೆ ಅಂತಾರಲ್ವ, ಬಂತು ಪಾಕಿಸ್ತಾನಕ್ಕೆ ಗುಮ್ಮ. ಇಸ್ರೇಲ್ ಒಂದು 4 ಬಾಂಬ್ ಇಟ್ಬಿಟ್ಟ ಮುಗೀತು. ಅವನು ಇಡ್ತಾನೆ. ಅವನು ಮಗನೇ ಏನೋ ಮಾಡ್ತೀನಿ ಅಂತೀಯ, ನಿನಗೆ ನೀನೇ ದೊಡ್ಡವನು ಅಂತ ಹೇಳ್ತೇನೆ. ನೋಡಿ, ಇಲ್ಲಿ ನಡೀತಿರೋದು ಈ 4 ಗ್ರಹಗಳ ಒಂದು ಸಂಧಿ. ಗುರುದೃಷ್ಟಿ ಇಲ್ಲ ಈಗಿರೋದು. ನಾನು ಹೇಳ್ತಿದ್ದೀನಲ್ವಾ, ನನಗದೇ ಭಯ. ಅದರಲ್ಲಿ ಬೇರೆ ನಾಳೆ ಸೂರ್ಯ ಆಲ್ರೆಡಿ ಕದಲ್ ಬಿಟ್ಟಿದ್ದಾನೆ. ವಿಶೇಷವಾಗಿ ಸೂರ್ಯ ಸಂಕ್ರಾಂತಿ, ತಮಿಳ್ ಪುತ್ತಾಂಡು ಅಂತೆಲ್ಲ ನಾವು ಹೇಳ್ತೇವೆ. 13ರ ಪ್ರಭಾವ, ಧನಿಷ್ಠ ಪ್ರಭಾವ. ಸ್ವಲ್ಪ ಎಚ್ಚರಿಕೆ, ಕುಂಭ, ಜಾಗ್ರತೆ. ಸೊ ಅಲ್ಲಿ ಆಗ್ತಿದೆ ಅಂದ್ರೆ ನಾವು ಇಂಡಿಯಾ ಡಿಪ್ಲೊಮಸಿ ತರ ಇವರೆಲ್ಲ ಹೇಳ್ತಾರೆ ದೊಡ್ಡದಾಗಿ. ಅವ್ರವ್ರು ಹುಚ್ಚನಾಯಿಗಳು ಕಿತ್ತಾಡ್ಕೊಂಡು ಸೆಂಟ್ರಲ್ ಹೋಗಿ ನಮ್ಮ ಮೇಲೆ ಹೇಗಿರಲ್ಲ. ನಾವ್ಯಾಕೆ ಹೇಗಿರ್ಲಿ? ನಾವು ಹಾಗೆ ಇರೋದು. ನಾವು ಕೃಷ್ಣನ್ ತತ್ವದವರು. ನಾವು ದುರ್ಯೋಧನ ತತ್ವನೂ ಅಲ್ಲ, ಕಂಸನ್ ತತ್ವನೂ ಅಲ್ಲ, ಕೀಚಕನ್ ತತ್ವನೂ ಅಲ್ಲ. ನೋಡಿದಕ್ಕೆಲ್ಲ ದಾಚ್ಕೋ ದಂಡಯಾತ್ರೆ 7ನೇ ಶತಮಾನದಿಂದಲೂ ಇವ್ರದ್ದು ಕಥೆಗಳು ನೋಡ್ಬಿಟ್ಟಿದ್ದೇವೆ ನಾವು. ಹೊಡೆದಾಡ್ಕೊಳ್ಳಿ ಬಿಡಿ. ಕುಂಭ ನೀವು ಹಂಗಿದ್ದು ಬಿಡಿ. ಯಾರೇನಾದ್ರೂ ಆಗ್ಲಿ, ನನ್ನ ಪಾಡಿಗೆ ನಾನು ಇರ್ತೇನೆ. ದುರ್ಗಾ ಮಂತ್ರಂ, ದುರ್ಗಾ ಜಪಂ, ನಾನು ಆಗ್ಲೇ ಹೇಳಿದಂಥ ಸ್ಕಂದ ಗಾಯತ್ರಿ ಮಂತ್ರ ಇಲ್ಲ ನರಸಿಂಹ ಗಾಯತ್ರಿ ಮಂತ್ರ, ಈ ಥರದೊಂದು ಸಣ್ಣ ಜಪ ಮಾಡ್ಕೊಳ್ಳಿ. ಬಲ ಶಕ್ತಿ ಅಲ್ಲೇ ಉಪಯೋಗಿಸಿ. ಪೊಲೀಸ್ ಅಧಿಕಾರಿ, ಜೈಲರು, ಕನ್ಸ್ಟ್ರಕ್ಷನ್, ಸಿಮೆಂಟು, ಸ್ಟೀಲು, ಆಯಿಲು, ಪೆಟ್ರೋಲು, ಗ್ಯಾಸು, ಈ ಪ್ರಾಪರ್ಟಿ ಡೀಲಿಂಗ್ಸ್, ಇಂಥವುಗಳಲ್ಲಿ ಅದ್ಭುತ ಪ್ರಗತಿ. ಮೀನ ರಾಶಿ 12ನೇ ಮನೇಲೆ ಚಂದ್ರ ಇದ್ದಾನೆ. ಕುಜನ್ ಸಾರ, ಕುಜ ನಿಮ್ಮ ಮನೇಲಿ ಇದ್ದಾನೆ. ದಟ್ ಇಸ್ ಗುಡ್, ಯೋಗಕಾರಕ. ಬಟ್ 12ನೇ ಮನೆಯಲ್ಲಿರೋದು ಸ್ವಲ್ಪ ನಿಮ್ಮ ಮೇಲೆ ಹೆಂಗ್ ನೋಡ್ತಿರ್ತಾರೆ. ನಿಮ್ಗತ್ತು, ನಿಮ್ ತೂಕ, ಅಯ್ಯೋ, ನಿಮ್ ಒಳ್ಳೆತನಕ್ಕೆ ಶಾಪ ಮಗ. ಮೀನ ರಾಶಿಯವರಷ್ಟು ನಾನು ನೋಡಿದ ಹಾಗೆ ಒಳ್ಳೆಯವರಿಲ್ಲ. ಅವ್ರನ್ನ ಕೆಡಿಸೋದೇ ಸುತ್ತಮುತ್ತಲಿರೋರು. ಸಹವಾಸದಿಂದ ಸನ್ಯಾಸಿ ಕೆಟ್ಟ. ಉರಿತಿರೋ ಬೆಂಕಿಗೆ ಅಲ್ಲೊಂದು ಹೊಗೆ ಬರ್ತಿದೆ, ಏನೋ ಒಂದು ಹಾಕೋದು. ಚಿಕ್ಕ 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 ಅನ್ನತಕ್ಕಂಥ ಭಾವ. ಇವತ್ತು ಆ ಥರದ್ದು ಒಂದಿರುತ್ತೆ. ಬೇರೆಯವ್ರ ಮಾತು ಕೇಳಬೇಡಿ. ಬೇರೆಯವ್ರ ಪ್ರಲೋಭನೆ, ಪ್ರಚೋದನೆ ನಾನು ಕೇಳೋದಿಲ್ಲ. ನೋ ನೆಗೆಟಿವ್ಸ್, ಐ ವಿಲ್ ಲಿಸನ್ ಅಂಡ್ ಐ ವಿಲ್ ಗೋ. ನನಗೂ ಅದಕ್ಕೂ ಸಂಬಂಧವಿಲ್ಲ. ನಾನು ನೋಡಲ್ಲ, ನಾನು ಕೇಳಲ್ಲ, ನಾನು ಹೋಗಲ್ಲ. ಈ ಒಂದು ಭಾವದಲ್ಲಿ ಇವತ್ತು ನೀವು ಎದ್ದು ಬಿಡಿ. ನೀವಾಯ್ತು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ತುಂಬ ಸ್ಟ್ರೆಸ್ಸು ತಗೋಬೇಡಿ ಅಷ್ಟೇ. ನರಸಿಂಹರ ಮಂತ್ರ, ನರಸಿಂಹ ಪೂಜೆ, ಸೂರ್ಯ ನಮಸ್ಕಾರ, ಎಷ್ಟನ್ನು ಮಾಡ್ಕೊಳ್ಳಿ ಆಯ್ತಾ. ಬೆಂಕಿ ಹತ್ರ, ಗ್ಯಾಸ್ ಹತ್ರ, ಎಲೆಕ್ಟ್ರಿಕಲ್ ವಸ್ತುಗಳ ಹತ್ರ, ಗಾಡಿಗಳಲ್ಲಿ, ಈ ನೀರ್ ಹತ್ರ, ಕರೆಂಟ್ ಹತ್ರ ಸ್ವಲ್ಪ ಹುಷಾರು. ಸಣ್ಣದಾಗಿ ಫ್ಲಿಕ್ಕಿಂಗ್ ಅನ್ನತಕ್ಕಂಥದ್ದು ಇರುತ್ತೆ, ಅದೊಂದು ನೋಡ್ಕೊಳ್ಳಿ ಮಕ್ಕಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.